ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಬೇಸಿಗೆ ಭತ್ತದ ಸಮಗ್ರ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಆರ್ ದಿನೇಶ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ದಿನೇಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಬೇಸಿಗೆ ಭತ್ತದಲ್ಲಿ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಏನೆಲ್ಲ ಅಳವಡಿಸ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿ ನೀಡಬೇಕು. ಈಗಾಗಲೇ ರೈತರು ಭತ್ತವನ್ನು ಕಟಾವು ಮಾಡಿದ್ದಾರೆ. ಬೇಸಿಗೆ ಭತ್ತ ಬೆಳೆಯೋದಕ್ಕೆ ಯಾವ ರೀತಿ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ಮತ್ತು ಯಾವಾಗ ಒಟ್ಲು ಪಾತಿ ಬಿತ್ತನೆ ಮಾಡಬೇಕು ಅಂತೀರಿ? ಹೌದು, ಈಗ ರೈತರು ಆ್ಯಕ್ಚುಲಿ ಈಗ ಯಾವುದೇ ಒಂದು ಭತ್ತದ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಂದ್ರೆ ಬೇಸಿಗೆನಲ್ಲಿ ಅವ್ರು ಎಷ್ಟು ತಿಂಗಳು ನೀರು ಸಿಗುತ್ತೆ ಅನ್ನೋದು ಭಾಳ ಮುಖ್ಯ. ಈಗ ಕಾಲುವೆಗಳಲ್ಲಿ ನೀರು ಹರಿಸಿದಾಗ ಅವರು 12 ದಿನ ಕಟ್ ನೀರು ಕೊಡ್ತಾವ್ರೆ ಮತ್ತು 18 ದಿನ ಕಂಟಿನ್ಯೂಸ್ ಆಗಿ ನೀರಿರುತ್ತೆ. ಅದನ್ನು ಹೊರತುಪಡಿಸಿ ಅವ್ರ ಭಾಗದಲ್ಲಿ ಕೆಲವರಿಗೆ ಮೇ ಎಂಡ್ವರೆಗೆ ಸಿಗುತ್ತೆ, ಕೆಲವರಿಗೆ ಜೂನ್ ಫಸ್ಟ್ನೇ ವಾರದವರೆಗೂ ಸಿಗುತ್ತೆ, ಕೆಲವರಿಗೆ ಮೇ ಫಸ್ಟ್ನೇ ವಾರದಲ್ಲೇ ಮುಗಿದೋಗುತ್ತೆ. ಸೊ ಅದನ್ನು ಅನುಸರಿಸಿ ಅವರು ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಮ್ಮಲ್ಲಿ ದೀರ್ಘಾವಧಿ ತಳಿಗಳಂತ ಇದ್ದಾವೆ. ಸಾಮಾನ್ಯವಾಗಿ ಈ ಮಂಡ್ಯ, ಮೈಸೂರು ಮತ್ತು ಈ ಚಾಮರಾಜನಗರ ಮತ್ತು ಈ ಏನು ಇದೆಯಲ್ಲ ಹಾಸನ ಭಾಗದಲ್ಲಿ ಸಮ್ಮರಲ್ಲಿ ಜಯ ಭತ್ತವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದರೆ ರೋಗ ಕಡಿಮೆ ಜಯ ಭತ್ತಕ್ಕೆ ಒಳ್ಳೆ ಧಾರಣೆ ಸಿಗುತ್ತೆ, ಇಳುವರಿನೂ ಬರುತ್ತೆ. ಅದು ಲಾಂಗ್ ಡ್ಯೂರೇಷನ್ ಅಂದರೆ ದೀರ್ಘಾವಧಿ ತಳಿ 140ರಿಂದ 150 ದಿನ ಬರುತ್ತೆ. ನಿಮಗೆ ನೀರೇನಾದರೂ ಮೇ ಕೊನೆವರೆಗೆ ಸಿಗುತ್ತೆ ಅಂದರೆ ಜಯ ಭತ್ತವನ್ನು ಆಯ್ಕೆ ಮಾಡ್ಕೊಳ್ಳಿ. ಅಥವಾ BR2655 ಅಂತ ಹೇಳ್ಬಿಟ್ಟು ಅದನ್ನು ಆಯ್ಕೆ ಮಾಡಿ. ಅಥವಾ ಜ್ಯೋತಿ ಅಂತ ತಳಿ ಇದೆ, ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ನೀರು ಇನ್ನೂ ಮೇ 15ಕ್ಕೆ ಮುಗಿದೋಗುತ್ತೆ ಅಂದರೆ ಮಧ್ಯಮಾವಧಿ ತಳಿಗಳು 125ರಿಂದ 135 ದಿನ ತಳಿ ಇರ್ತವೆ. ಉದಾಹರಣೆಗೆ MTU 1001 ಇದೆ, ನಮ್ಮಲ್ಲಿ KMP 225 ಅಂತ ಒಂದು ತಳಿ ಇದೆ, ಮತ್ತು ಈ ಮಂಡ್ಯ ಜ್ಯೋತಿ ಅಂತ KMP 220 ಅಂತ ಇದೆ, ಮತ್ತು RNR ತಳಿ ಅಂತ ಇದೆ ಸಣ್ಣ ಭತ್ತ, ಅದಕ್ಕೂ ಒಳ್ಳೆ ರೇಟ್ ಸಿಗುತ್ತೆ. ಆ ತಳಿನೂ ಕೂಡ ಆಯ್ಕೆ ಮಾಡ್ಕೋಬೋದು. ಅಂದರೆ ಮೇ 15ಕ್ಕೆ ನೀರು ಮುಗಿದೋಗುತ್ತೆ ಅಂದರೆ. ಇನ್ನೂ ಬೇಗ ನಿಮಗೆ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ನೇ ವಾರದಲ್ಲೇ ನೀರು ಮುಗಿದೋಗುತ್ತೆ ಅಂದರೆ ನೀವು ಅಲ್ಪಾವಧಿ ತಳಿಗಳಾದಂಥ 1010 ಅಥವಾ ಏನಾದರೂ ತನು ಆಗಿರ್ಬೋದು, ಈ ಥರ ತಳಿಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ಭಾಳ ಮುಖ್ಯವಾದಂಥ ವಿಷಯ. ಇನ್ನೊಂದು ಏನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ, ಈಗಾಗಲೇ ಸಾಮಾನ್ಯವಾಗಿ ಬೇಸಿಗೆ ಭತ್ತದಲ್ಲಿ ತಡ ಆದಷ್ಟು ಲೇಟ್ ಆದಷ್ಟು ಇಳುವರಿ ಕುಂಠಿತ ಆಗುತ್ತೆ. ಏನಕ್ಕೆ ಅಂದರೆ ಈ ಬೇಸಿಗೆ ಭತ್ತದಲ್ಲಿ ಮಳೆಗಾಲದ ಭತ್ತಕ್ಕೆ ಹೋಲಿಕೆ ಮಾಡಿದಾಗ 8ರಿಂದ 10 ದಿನ ಮುಂಚಿತವಾಗಿ ಅದು ಕಟಾವಿಗೆ ಬರುತ್ತೆ. ಸೊ ಈಗ ಬರೋದ್ರಿಂದ ಏನಾಗುತ್ತೆ, ಅದರ ಇಳುವರಿ ಕುಂಠಿತವಾಗುತ್ತೆ. ಯಾಕೆಂದರೆ ಉಷ್ಣಾಂಶ ಜಾಸ್ತಿ ಆದಾಗ ಅದು ಮೆಚುರಿಟಿ ಬೇಗ ಆಗುತ್ತೆ. ಬೇಸಿಗೆನಲ್ಲಿ ಮೇನಲ್ಲಿ ಮತ್ತು ಏಪ್ರಿಲ್ನಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಬೇಗ ಕಟಾವಿಗೆ ಬರುತ್ತೆ. ಸೊ ಹಾಗಾಗಿ ಇಳುವರಿ ಕಡಿಮೆ ಆಗೋದ್ರಿಂದ ರೈತರು ತಕ್ಷಣ ಅಂದರೆ ಆದಷ್ಟು ಬೇಗ ಹಾಕ್ಬೇಕಾಗುತ್ತೆ. ಇಲ್ಲಿ ಲೇಟ್ ಆದಷ್ಟು ಏನಾಗುತ್ತೆ, ಈಗ ನಾವು ಒಂದು RNR ತಳಿ ಇದೆ, ನಾವು ಅದನ್ನು ಯಾವಾಗಲೂ ನೀವು ಈ ಸಂಕ್ರಾಂತಿ ಏನು 14-15 ಒಳಗಡೆ ನಾಟಿಗೆ ಬಿತ್ತನೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಈಗ ಅದನ್ನೇನು ಮಾಡ್ತಾರೆ ಅವರು ಫೆಬ್ರವರಿನಲ್ಲಿ ಬಿತ್ತನೆ ಮಾಡ್ತಾರೆ. ಫೆಬ್ರವರಿನಲ್ಲಿ ಬಿತ್ತನೆ ಮಾಡಿದಾಗ ಏನಾಗುತ್ತೆ, ಅದು 20 ಕ್ವಿಂಟಲ್ ಬರುತ್ತೆ. ಅದೇ ಜನವರಿ 15ರಲ್ಲಿ ಬಿತ್ತನೆ ಮಾಡಿದರೆ ಏನಾಗುತ್ತೆ, 25-30 ಕ್ವಿಂಟಲ್ ಬರುತ್ತೆ. ಯಾಕೆ ಹೇಳ್ತೀನಿ ಅಂದರೆ, ಈಗ ನೋಡಿ ಗಂಗಾವತಿ ಮತ್ತು ಸಿನ್ನೂರು ಏರಿಯಾದಲ್ಲಿ ಈಗಾಗಲೇ ನಾಟಿ ಮಾಡಿದ್ದಾರೆ. ಅವರು ಅದೇ RNR ಬಳಸಿ 35 ಕ್ವಿಂಟಲ್ ಬೆಳೀತಾರೆ. ಇಲ್ಲಿ ನಮಗೆ ಲೇಟ್ ಆಗೋದ್ರಿಂದ ಸಮ್ಮರು ಕೂಡ ಲೇಟ್ ಆಗುತ್ತೆ. ನೋಡಿ, ಮಳೆಗಾಲ ಇನ್ನೂ ಬರುತ್ತೆ ಅಂತ ಹೇಳ್ಬೋದು ಮುಂದೆ, ಆದರೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಇಳುವರಿ ಕುಂಠಿತವಾಗುತ್ತೆ. ಅದಕ್ಕೋಸ್ಕರನೇ ಈಗ ಬೇಗ ಬಿತ್ತನೆ ಮಾಡ್ಕೋಬೇಕು. ಆದರೆ ಈಗ ತಕ್ಷಣ ನಾವು ಒಟ್ಲುಪತಿ ಮಾಡ್ಕೊಳ್ಳೋದಕ್ಕೆ ಏನಕ್ಕೆ ಸಮಸ್ಯೆ ಅಂದರೆ, ಇಲ್ಲಿ ಚಳಿ ಕೋಯಿನ್ಸೈಡ್ ಆಗ್ತದೆ ನಮಗೆ. ಯಾಕೆಂದರೆ ನಮ್ಮ ಸೀಸನ್ ಯಾವಾಗಲೂ ಲೇಟೇ. ಈ ಗಂಗಾವತಿ ಮತ್ತು ಈ ಕೃಷ್ಣ ಬೆಲ್ಟಲ್ಲಿ ಕಂಪೇರ್ ಮಾಡಿದರೆ ಯಾವಾಗಲೂ ಲೇಟು. ಅದಕ್ಕೋಸ್ಕರನೇ ತಾವೇನು ಮಾಡಬೇಕು ಅಂದರೆ, ಆದಷ್ಟು ಸಂಕ್ರಾಂತಿ ಏನು ಹಿಂದೆ ಮುಂದೆನೇ ಬಿತ್ತನೆ ಮಾಡ್ಕೋಬೇಕು. ಚಳಿ ಇಲ್ಲ ಅಂದರೆ ಈಗಲೇ ಬಿತ್ತನೆ ಮಾಡ್ಕೋಬೋದು. ಚಳಿ ಜಾಸ್ತಿ ಇತ್ತು ಅಂದರೆ ಸಂಕ್ರಾಂತಿ ಆದ ತಕ್ಷಣವೇ
ಒಟ್ಲುಪಾತಿ ಹಾಕ್ಕೊಂಡು ನಾಟಿನ ಫೆಬ್ರವರಿ 15 ಮುಗಿಸ್ಬಿಡ್ಬೇಕು. ಆವಾಗ ಒಳ್ಳೆ ಇಳುವರಿ ಪಡೆಯೋದಕ್ಕೆ ಸಹಕಾರಿ. ನೀವೇನಾದ್ರು ಫೆಬ್ರವರಿ 15 ನಂತರ ನಾಟಿ ಮಾಡಿದ್ದಾದರೆ ಇಳುವರಿ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಂಥದ್ದು ಬರೋದಿಲ್ಲ. ಈ ಒಂದು ಕ್ರಮಗಳನ್ನು ಅನುಸರಿಸ್ಬೇಕಾಗುತ್ತೆ ಸರ್. ಬೇಸಿಗೆ ಭತ್ತವನ್ನು ಬೆಳೆಯೋದಕ್ಕೆ ಮುಂಚಿತವಾಗಿ ಮಣ್ಣಿನ ಫಲವತ್ತತೆಯನ್ನು ಉತ್ತಮಪಡಿಸ್ಕೋಬೇಕು ಅಂದರೆ ಏನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ? ಈಗ ಬೇಸಿಗೆನಲ್ಲಿ ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಾದರೆ ನಮಗೆ ಒಂದಿಷ್ಟು ಕಾಲಾವಕಾಶ ಇರುತ್ತೆ, ಹಸಿರಲ್ಲೇ ಬೆಳೆದುಬಿಟ್ಟು ಮಣ್ಣಿಗೆ ಸೇರಿಸ್ಬೋದು. ಇವಾಗ ಈ ಸಂದರ್ಭದಲ್ಲಿ ನಮಗೆ ಭಾಳ ಕಡಿಮೆ ಇರುತ್ತೆ ಅವಧಿ, 1 ಮಂತು 1.5 ಮಂತ್ ಇರುತ್ತೆ ಅಷ್ಟೇ. ಹಾಗಾಗಿ ನಾವು ಹಸಿರೆಲೆಯನ್ನಂತೂ ಬೆಳೆಯೋದಕ್ಕಾಗೋದಿಲ್ಲ. ಆ ಕೊಟ್ಟಿಗೆ ಗೊಬ್ಬರನ್ನಂತೂ ವರ್ಷಕ್ಕೆ 1 ಸರಿ ಹಾಕೋದು, 2 ಸರಿ ಹಾಕೋಕ್ಕಾಗಲ್ಲ. ಬೇಸಿಗೆ ಬೆಳೆಗೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಅದನ್ನು ಹೊರತುಪಡಿಸಿ ಇನ್ನೇನು ಮಾಡ್ಬೋದು ಅಂದರೆ, ನಮ್ಮಲ್ಲಿ ಈಗ ಹೊರಗಡೆ ಎಲ್ಲಾದರೂ ನಿಮಗೆ ಕಳೆಗಳು, ಈಗ ಇಪಿಟೋರಿಯಂ ಕಳೆ ಇರ್ಬೋದು, ಗೊಬ್ಬರ ಸೊಪ್ಪು ಕಳೆ ಇರ್ಬೋದು, ಅದನ್ನು ತಂದುಬಿಟ್ಟು ಗದ್ದೆಗೆ ಹಾಕ್ಬಿಟ್ಟು ತುಳಿದ್ಬಿಟ್ಟು ಮಣ್ಣಿಗೆ ಸೇರಿಸ್ಬೋದು. ಹಸಿರೆಲೆಗಳನ್ನು ಹೊರಗಡೆಯಿಂದ ತಂದುಬಿಟ್ಟು ಸೇರಿಸ್ಬೋದು. ಇದಲ್ದೇ ಈಗ ನೀವು ಈಗಾಗಲೇ ಕಟಾವು ಮಾಡಿದಂಥ ಕೂಳೆಗಳು ನಿಮ್ಮ ಒಂದು ಜಮೀನಿನಲ್ಲಿ ಇರ್ತಾವೆ ಆಲ್ರೆಡಿ. ತಕ್ಷಣವೇ ಉಳುಮೆ ಮಾಡಿ, ಒಂದು ಸಾರಿ ಕಟಾವಾದ ತಕ್ಷಣವೇ ಉಳುಮೆ ಮಾಡಿ. ಈಗ ನಿಮ್ಗೆ ಕಟಾವಾಗಿದೆ, ತೇವಾಂಶ ಇಲ್ಲ ಅಂದರೆ ಈ ಕಾಲುವೆಗಳ ನೀರು ಹರಿತಾ ಇದೆ, ಅದನ್ನು ಹಾಯಿಸ್ಬಿಟ್ಟು ಒಂದು ಸತಿ ಉಳುಮೆ ಮಾಡಿ ಭೂಮಿ ಒಣಗ್ಸೋದಕ್ಕೆ ಬಿಡಿ ಒಂದು 15-20 ದಿನ. ಈ ರೀತಿಯಾಗಿ ಆ ಭೂಮಿಗೆ ಸೇರಿಸಿದ್ದೆ ಆದರೆ ಕೂಳೆ, ಅದರಿಂದಲೇ ನಿಮಗೆ ಒಂದಿಷ್ಟು ಗೊಬ್ಬರದ ಅಂಶ ಆಡಾಗುತ್ತೆ. ಕೊಟ್ಟಿಗೆ ಗೊಬ್ಬರದ ಅಂಶ ಏನಿರುತ್ತಲ್ಲ ಅದೇ ಅಂಶ ಇಂಗಾಲ, ಸಾವಯವ ಇಂಗಾಲ ಮತ್ತು ಎಲ್ಲ ಬೇರು ಕೊಳೆತ್ಬಿಟ್ಟು ಸೇರುತ್ತೆ ಭೂಮಿಗೆ. ಈಗ ರೈತರು ಏನು ಮಾಡ್ತಾರಪ್ಪ ಅಂದರೆ, ಅವರು ಅದನ್ನು ಒಣ ಉಳುಮೆ ಮಾಡೋದಿಲ್ಲ. ಒಟ್ಲುಪಾತಿ ಹಾಕೇಂದ್ರಿ ಇವತ್ತು ಅಂದರೆ ಅವತ್ತಲೇ ಕೆಸರು ಉಳುಮೆನೂ ಮಾಡ್ತಾರೆ. ಆ ಥರ ಅಲ್ಲ ಉಳುಮೆ ಮಾಡೋದು. ಉಳುಮೆ ಹೆಂಗಿರ್ಬೇಕಂದ್ರೆ ಬೇಸಿಗೆ ಭತ್ತಕ್ಕೆ ಒಂದೇ ಒಂದು ಸಾರಿ ಒಣ ಉಳುಮೆ ಮಾಡ್ಬೇಕು. ಯಾವಾಗ ಕಟಾವಾದ ತಕ್ಷಣ ಒಂದು ಸಾರಿ ಒಣ ಉಳುಮೆ ಮಾಡಬೇಕು. ಈಗ ಇನ್ನೇನು ನಾಟಿಗೆ ಈ ವಾರ ಹೋಗ್ತೀರಾ, ಒಂದು ವಾರದಲ್ಲಿ, ಆವಾಗ ಮಾತ್ರ ಕೆಸರು ಉಳುಮೆ ಮಾಡಬೇಕು. ಮೊದಲೇ 15 ದಿನ 20 ದಿನ ಮುಂಚೆ ಮಾಡೋಂಗಿಲ್ಲ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ನೀರಿಗೆ ಬಂದುಬಿಟ್ಟು ಅವು ಭೂಮಿನಲ್ಲಿ ಇಂಗಿ ಹೋಗ್ತವೆ, ಭೂಮಿ ಬಂಜೆ ಆಗುತ್ತೆ, ಭೂಮಿಯ ಒಂದು ರಚನೆ ಹಾಳಾಗುತ್ತೆ. ಜಾಸ್ತಿ ಉಳುಮೆ ಮಾಡಿದಷ್ಟು ಮಣ್ಣು ಹಾಳಾಗುತ್ತೆ. ಹಾಗಾಗಿ ಎಷ್ಟು ಕಡಿಮೆನೋ ಅಷ್ಟು ಉಳುಮೆ ಮಾಡ್ಕೊಂಡು ನಾಟಿ ಮಾಡಬೇಕಾಗುತ್ತೆ. ಈಗ ಹಂಗಾಗಿ ಈಗೇನು ಒಟ್ಲುಪಾತಿ ಈ ವಾರದಲ್ಲಿ ಹಾಕಿದರೆ ಇನ್ನು 15 ದಿನದ ನಂತರ ಇನ್ನೊಂದು ವಾರ ನಾಟಿ ಮಾಡ್ತೀವಿ ಅಂದಾಗ ನಾವು ಕೆಸರು ಉಳುಮೆ ಮಾಡ್ಕೋಬೇಕು. ಅಲ್ಲೇ ತನಕ ಭೂಮಿ ಒಣಗೋದಕ್ಕೆ ಬಿಡಬೇಕು. ಕೆಸರು ಉಳುಮೆನ ಎಷ್ಟು ಸಾರಿ ಮಾಡಬೇಕು, ತೀರಾ 3-4 ಸಾರಿ ಮಾಡಬಾರ್ದು. 1 ಅಥವಾ 2 ಸಾರಿ ಮಾಡಿ, 1 ಸಾರಿ ಲೆವೆಲ್ ಮಾಡಿ ನಾಟಿ ಮಾಡೋದ್ರಿಂದ ಮಣ್ಣು ಫಲವತ್ತತೆ ಆಗುತ್ತೆ. ನೀವು ಒಂದು 20 ದಿನ ಮುಂಚೆನೇ ಕೆಸರು ಉಳುಮೆ ಮಾಡೋದು ಅಥವಾ ಒಣ ಉಳುಮೆ ಮಾಡ್ದೇ ಭೂಮಿಗೆ ಮಾಡೋದು, ಈ ರೀತಿ ಎಲ್ಲ ಮಾಡಬಾರ್ದು. ಇದರಿಂದ ಫಲವತ್ತತೆ ಹೆಚ್ಚಾಗುತ್ತೆ. ಈಗ ಬೇಸಿಗೆ ಭತ್ತನ ಮುಂಗಾರಲ್ಲಿ ಭತ್ತ ಬೆಳೆದಿರ್ತಾರಲ್ಲ, ಹೌದು, ಅದೇ ಜಾಗದಲ್ಲೇ ಬೆಳೆದ್ರು ಏನು ತೊಂದರೆ ಇಲ್ವಾ? ಏನು ತೊಂದರೆ ಏನಿಲ್ಲ, ಆದರೆ ಅದಕ್ಕೆ ಸಮಗ್ರ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬೇಕು. ಒಂದು, ಈಗ ಮಾಗಿ ಉಳುಮೆಯನ್ನು ಮಾಡ್ಕೊಂಡು ಮಾಡಿದರೆ ಸ್ವಲ್ಪ ರೋಗಗಳು ಅಥವಾ ಇನ್ನೇನು ಕೀಟಗಳು ಅವೆಲ್ಲ ಭೂಮಿಗೆ ಸೇರಿ, ಅದಕ್ಕೆ ಹೇಳಿದ್ದು ನಾನು ಭೂಮಿ ಒಣಗಿಸೋದಕ್ಕೆ ಬಿಡಬೇಕು ಅಂತ. ಒಂದು ಸಾರಿ ಉಳುಮೆ ಮಾಡಿ ಮತ್ತೆ ನೀರು ಹಾಯಿಸಬಾರ್ದು ಅದಕ್ಕೆ. ಅದು ಭೂಮಿ ಒಣಗಿದರೆ ಅದು ಎಲ್ಲ ಒಂದು ಕೀಟ ಮತ್ತು ರೋಗಗಳು ಸಾಯ್ತವೆ. ಮತ್ತು ಏನಾಗುತ್ತೆ, ಪೋಷಕಾಂಶಗಳ ಸಾರಜನಕ ಜಾಸ್ತಿ ಹೀರ್ಕೊಳ್ಳುತ್ತೆ ಭತ್ತನೇ ಬೆಳೆದಾಗ. ಅದಕ್ಕೆ ಆ ಸಾರಜನಕವನ್ನು ನಾವು ಸಮತೋಲನ ಪ್ರಮಾಣದಲ್ಲಿ ಕೊಟ್ಟಿದ್ದೇ ಆದರೆ ಏನೂ ತೊಂದರೆ ಇಲ್ಲ. ನಾವು 2ನೇ ಬೆಳೆ ಭತ್ತ ಬೆಳೆದು ಬೇಸಿಗೆನಲ್ಲಿ ಮತ್ತು ತದನಂತರ ಒಂದು ಹಸಿರೆಲೆ ಗೊಬ್ಬರ ಬೆಳೆಯೋದಕ್ಕೆ ಹೇಳ್ತೀವಿ. ಆವಾಗ ಬದಲಾವಣೆ ಆಗುತ್ತೆ, ಬೆಳೆ ಬದಲಾವಣೆ ಈ ಸರಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈಗೇನು ಲೋ ಲೇಯಿಂಗ್ ಏರಿಯಾ, ಕೆರೆ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು, ಕಾಲುವೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಬಿಟ್ಟರೆ ಬೇರೆ ಏನು ಬೆಳೆಯೋಕ್ಕಾಗಲ್ಲ. ಅಂಥ ಒಂದು ಭೂಮಿನಲ್ಲಿ ಭತ್ತನೇ ಬೆಳಿಬೇಕು. ನಿಮ್ಮ ಬೆಳೆ ಬದಲಾವಣೆ ಯಾವ ಮಾಡ್ಕೋಬೇಕು, ಬೇಸಿಗೆ ಭತ್ತ ನಿಮಗೆ ಮೇ ಕೊನೆಗೆ ಅಥವಾ ಮೇ ಎಂಡಿ ಕಟಾವು ಮಾಡಿದ ನಂತರ ನಿಮಗೆ ಆಗಸ್ಟ್ 1ನೇ ವಾರ ತನಕ ಟೈಮ್ ಇರುತ್ತೆ. 2 ತಿಂಗಳಲ್ಲಿ ಒಂದು ಬದಲಾವಣೆ ಹಸಿರೆಲೆ ಗೊಬ್ಬರವನ್ನು ಬೆಳೆದಿದ್ದೇ ಆದರೆ ಭೂಮಿ ಫಲವತ್ತತೆ ಆಗುತ್ತೆ. ಭತ್ತವನ್ನು ನಾಟಿ ಮಾಡೋದಕ್ಕೆ ಕಾರ್ಮಿಕರ ಅಭಾವ ಸಾಕಷ್ಟು ಇರುತ್ತೆ. ಹೌದು, ಹಾಗಾಗಿ ಇದನ್ನು ಯಾವ ರೀತಿ ನಿಭಾಯಿಸಬೇಕು? ಇತ್ತೀಚಿನ ದಿನಗಳಲ್ಲಂತೂ ಇದ್ರ ಅಭಾವ ಸಾಕಷ್ಟಾಗಿದೆ. 1 ಎಕರೆಗೆ 8,000 to 9,000 ರೂಪಾಯಿನೂ ನಾಟಿ ಕೇಳ್ತಾ ಇದ್ದಾರೆ. ಮತ್ತು ಸಮಯಕ್ಕೆ ಸರಿಯಾಗಿ ಕೂಡ ನಾಟಿ ಮಾಡ್ತಾಯಿಲ್ಲ. 35 ದಿನ ಸಸಿಗಳನ್ನ ನಾಟಿ ಮಾಡ್ತಾರೆ. ಹೀಗಾಗಿ ಇಳುವರಿ ಕುಂಠಿತವಾಗ್ತಿದೆ. ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್, ಈಗ ನಾವು ಡ್ರಮ್ ಸೀಡರ್ ಅಂತ ಬಂದಿದೆ, ನೇರ ಬಿತ್ತನೆಯನ್ನು ನೀವು ಕೆಸರು ಗದ್ದೆ ನಾಟಿ ಮಾಡೋದಕ್ಕೆ ಹೇಗೆ ಮಾಡ್ತೀರೋ ಹಾಗೆ ಅಂಥ ಗದ್ದೆಯಲ್ಲಿ ಮೊಳಕೆ ಬಂದಂಥ ಭತ್ತವನ್ನು ನೇರ ಬಿತ್ತನೆ ಮಾಡಿ ಬೆಳಿಬೋದು. ಏಕೆಂದರೆ ಇದರಲ್ಲಿ 15 kg ಬೀಜ ಮಾತ್ರ ಹೋಗುತ್ತೆ. ಇದಲ್ದೇ ಚಲಿಕೆ ಭತ್ತ ಅಂತ ಇದೆ, ಕೆಲವರು ನರಸೀಪುರದ ಏರಿಯಾದೆಲ್ಲ ಹಾಕ್ತಾಯಿದ್ದಾರೆ. ಅಂದರೆ ಇಲ್ಲಿ ನಾಟಿ ಭತ್ತಕ್ಕೆ 25 kg ಬೀಜ ಬೇಕಾದರೂ ಕೂಡ ಚಲಿಕೆ ಭತ್ತಕ್ಕೂ 25 kg ಬೇಕಿಲ್ಲ. 10-12 kgನಲ್ಲೇ ಯೂನಿಫಾರ್ಮ್ ಆಗಿ 1 ಎಕರೆಗೆ ಹಾಕಿದ್ದಾದರೆ ಚೆನ್ನಾಗಿ ಬರುತ್ತೆ. ಜಾಸ್ತಿ ದಪ್ಪನಾಗಿ ಬಿತ್ತನೆ ಮಾಡಿದ್ದೆ ಆದರೆ ಬರೀ ಹುಲ್ಲು ಬರುತ್ತೆ, ತೆನೆಗಳು ಬರೋದಿಲ್ಲ, ತೆಂಡೆ ಹೊಡೆಯೋದಿಲ್ಲ. ಅದಕ್ಕೋಸ್ಕರನೇ ಅದು 12 kgನಲ್ಲೇ ಒಂದು ಯೂನಿಫಾರ್ಮ್ ಆಗಿ ಬಿತ್ತನೆ ಮಾಡಿ ಬೆಳಿಬೋದು. ಇದರಲ್ಲಿ ಕೂಡ ಕಳೆನಾಶಕಗಳು ಸಾಕಷ್ಟು ಬಂದಿದ್ದಾವೆ. ಈಗ 5ನೇ ದಿನಕ್ಕೆ ನೀವು ನೀರು ಹಾಯಿಸ್ಬಿಟ್ಟು
ನೀರನ್ನೆಲ್ಲ ಬಸ್ತು ಹೊರಗೆ ತೆಗೆದುಬಿಟ್ಟು ಲೋಂಡ್ಯಾಕ್ಸ್ ಪವರ್ ಅಂತ ಎಕರೆಗೆ 4 kg ಮರಳು ಮಿಶ್ರಣ ಮಾಡಿ ಹಾಕ್ಬೇಕಾಗುತ್ತೆ. 24 ಗಂಟೆ ನಂತರ ತೆಳುವಾಗಿ ಒಂದು ಸ್ವಲ್ಪ ನೀರು ಭತ್ತ ಮುಳುಗಿದಾಗ ನಿಲ್ಲಿಸ್ಬೇಕಾಗುತ್ತೆ. ಇದಲ್ಲದೆ ಮತ್ತೆ 18ರಿಂದ 20 ದಿನದಲ್ಲಿ ಒಂದು ಕೌನ್ಸಿಲ್ ಆಕ್ಟಿವ್ ಅಂತ ಕಳೆನಾಶಕ ಇದೆ, ಅದನ್ನು ಎಕರೆಗೆ 90 ಗ್ರಾಮ್ ಸಿಂಪಡಣೆ ಮಾಡಿದ್ದಾದರೆ ಸಂಪೂರ್ಣವಾಗಿ ಕಳೆ ತೆಗೆಯೋದೇ ಬೇಡ, ಎಲ್ಲ ನಿಯಂತ್ರಣ ಆಗುತ್ತೆ. ಒಂದು ಯೂನಿಫಾರ್ಮ್ ಆಗಿ ಜರ್ಮಿನೇಷನ್ ಆಗಬೇಕು, ಗದ್ದೆಯಲ್ಲಿ ಕಳೆ ನಿಯಂತ್ರಣ ಆಗಬೇಕು, ನೀರನ್ನು ಅದುವರಿತೆ ಹಾಯಿಸ್ಕೋಬೇಕು, ಮತ್ತು ಅಕ್ಕಿಗಳು ಬರದ ಹಾಗೆ ನೋಡ್ಕೋಬೇಕು. ಅಂದರೆ ಬಿಗಿನಿಂಗು ಏನಾಗುತ್ತೆ, ಮೊಳಕೆ ಬರ್ಬೇಕಾದ್ರೆ ಅಕ್ಕಿಗಳು ತಿಂತವೆ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ ಬೆಳಿಗ್ಗೆ ಸಾಯಂಕಾಲ. ಈ ರೀತಿ ಮಾಡಿದರೆ ನಿಮಗೆ ನಾಟಿ ಮಾಡೋದೇ ಬೇಡ, 8ರಿಂದ 10% ಇಳುವರಿನೇ ಜಾಸ್ತಿ ಬರುತ್ತೆ, ಅದನ್ನು ಮಾಡ್ಬೋದು. ಅದಲ್ಲದೆ ಈಗಂತೂ ಯಂತ್ರ ಚಾಲಿತ ನಾಟಿ ಅಂತ ಅದು ಕೂಡ ಬರ್ತಾಯಿದೆ. ಈಗ ಸರ್ಕಾರದಿಂದ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ 1 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಒಂದು ನಾಟಿ ಮಿಷಿನಿಗೆ. 3.5 ಲಕ್ಷ ರೂಪಾಯಿ ಆಗುತ್ತೆ, 1 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಈಗ 3.5 ಲಕ್ಷ ರೂಪಾಯಿ ಕೊಟ್ಟು ಒಬ್ಬರೇ ತರೋಕ್ಕಾಗಲ್ಲ. ಈಗ ಒಂದು 4-5 ಜನ ಅಥವಾ ನಿಮ್ಮ ವಿಲೇಜಲ್ಲೇ ಒಂದು ಸ್ವಸಹಾಯ ಗುಂಪು, ಏನೋ ಒಂದು ಗುಂಪು ಇರುತ್ತೆ, ಒಂದು 7-8 ಜನ ರೈತರು ಜೊತೆಗೂಡಿ ತರ್ಬೋದು. 3.5 ಲಕ್ಷ ರೂಪಾಯಿ ಆದರೆ 2.5 ಲಕ್ಷ ರೂಪಾಯಿ ಬಂಡವಾಳ ಹಾಕ್ತಾರೆ. ನೀವು 2 ಸೀಸನ್ನಿಗೆ ನಿಮ್ಮ ದುಡ್ಡು ಬಂದೋಗ್ಬಿಡುತ್ತೆ. ಅಂದರೆ ಈಗ ಒಂದು ಸೀಸನ್ನಲ್ಲಿ ಏನಾದರೂ ನೀವು 150 ಎಕರೆ ಮಾಡ್ಬೋದು, 30 ದಿನ ನಾಟಿ, ಒಂದು ದಿನಕ್ಕೆ 5 ಎಕರೆ ಮಾಡಿದರೆ 300 ಎಕರೆ ನಾಟಿ ಮಾಡಿದರೆ 300 × 4,000 ರೂಪಾಯಿನ ಕಟ್ಕೊಳ್ಳಿ, 12 ಲಕ್ಷ ಬಂತು ನಿಮಗೆ. 12 ಲಕ್ಷ ಅದ್ರ ಪ್ರಾಫಿಟ್ ಬಂದೋಗ್ಬಿಡುತ್ತೆ ಮಿಷಿನ್ದು. 2 ಸೀಸನ್, ಈ ಸೀಸನ್ ಮುಂದಿನ ಸೀಸನ್ 150 ಎಕರೆ ಅಷ್ಟೇ ಮಾಡೋದು. 150 ಎಕರೆ ಇವ್ರದ್ದು ಎಲ್ಲರದನ್ನು ಸೇರಿಸಿ 4,000 ರೂಪಾಯಿ ತಗೊಂಡು ಎಕರೆಗೆ ಮಾಡಿದ್ರು ಸಾಕು. ನೀವು 1,20,000 ಒಂದು ಸಾರಿಗೆ 2,40,000 ಬಂತು ಅವರಿಗೆ. ಅಲ್ಲ 12 ಲಕ್ಷ ಬರುತ್ತೆ ಸರ್ ಅದು. ಹೌದಾ? 12 ಲಕ್ಷ, ಯಾಕೆಂದರೆ 300 ಎಕರೆ ಇಂಟು 4,000, 4 12 ಲಕ್ಷ ಬಂದ್ಬಿಡುತ್ತೆ. ಖರ್ಚು ಒಂದು 3 ಲಕ್ಷನೇ ಹೋಗಲಿ ಅದಕ್ಕೆ, ಇನ್ನೂ 9 ಲಕ್ಷ ಪ್ರಾಫಿಟೇ ಇರುತ್ತೆ. 2 ಸೀಸನ್ನಲ್ಲಿ ಅವರಿಗೆ ಅದರದ್ದು ಈ ರಿಟರ್ನ್ಸ್ ಬಂದ್ಬಿಡುತ್ತೆ ಮಿಷಿನ್ದು. 150 ಎಕರೆ ಮಾಡ್ಬೇಕು ಅವ್ರು ಅಷ್ಟೇ ಒಂದು ಸೀಸನ್ನಿಗೆ. 200 ಎಕರೆ ತನಕನೂ ಮಾಡ್ಬೋದು. ನಾವು 150 ಎಕರೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ವಿ. ಇದಕ್ಕೆ ಏನೆಂದರೆ, ಈಗ ಟ್ರೇನಲ್ಲಿ ನರ್ಸರಿ ಬೆಳೆಸ್ಕೋಬೇಕು, ಅದಕ್ಕೆ ಬೇಕಾದಂಥ ತಾಂತ್ರಿಕತೆಗಳನ್ನು ನಾವು ಒದಗಿಸ್ತೀವಿ, ನಮ್ಮಲ್ಲಿ ಬಂದು ವಿಚಾರಿಸ್ಬೋದು. ಅಥವಾ ಇನ್ನೂ ಒಂದು ಹೇಳ್ತೀನಿ ನೋಡಿ, ಈಗ ದಕ್ಷ ಅಂತ ಒಂದು ಸ್ಟಾರ್ಟಪ್ ಕಂಪ್ನಿ ಮಂಡ್ಯದಲ್ಲಿ ಸ್ಟಾರ್ಟ್ ಆಗಿದೆ. ಆ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂದರೆ, ನೀವೇ ನಾಟಿ ಮಾಡ್ತೀನಿ ಅಂದರೆ ನಿಮಗೆ ರೆಂಟ್ ಕೊಡ್ತಾರೆ. ಅಂದರೆ ಅವರೇ ಸಸಿ ಬೆಳೆಸಿ ಬೇರೆ ರೈತರಿಗೆ ಕೊಡ್ತಾರೆ, ಅದನ್ನು ನೀವೇ ನಾಟಿನೂ ಮಾಡಿ ಹಣನೂ ಗಳಿಸ್ಬೋದು. ಈ ರೀತಿಯಾಗಿ ಆ ಮಿಷಿನ್ ಪಡೆದು ತಾವುಗಳು ನಾಟಿ ಮಾಡ್ಬೋದು. ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ ನಿಮಗೆ ಸಬ್ಸಿಡಿನೂ ಕೂಡ 1 ಲಕ್ಷ ರೂಪಾಯಿ ಸಿಗುತ್ತೆ. ನಾಟಿ ಯಂತ್ರ ಬಳಸಿ ನಾಟಿ ಮಾಡೋದ್ರಿಂದ ಇನ್ನೊಂದು 10% ಇಳುವರಿ ಜಾಸ್ತಿ ಬರುತ್ತೆ. ಯಾಕೆಂದರೆ 18ರಿಂದ 20 ದಿನ ಸಸಿಗಳನ್ನ ಬಳಸಿ ನಾಟಿ ಮಾಡೋದ್ರಿಂದ ತೆಂಡೆ ಜಾಸ್ತಿ ಬರುತ್ತೆ, ಹಾಗಾಗಿ ಇಳುವರಿ ಚೆನ್ನಾಗಿ ಬರುತ್ತೆ. ಏನು ಟ್ರೇ ನರ್ಸರಿ ಅಂದ್ರಲ್ಲ? ಟ್ರೇ ನರ್ಸರಿ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ಟ್ರೇ ಅಗಲ ಪ್ಲಾಸ್ಟಿಕ್ ಟ್ರೇನಲ್ಲಿ ನರ್ಸರಿ ಬೆಳೆಸ್ಬೇಕು. ಇಲ್ಲಿ ನಮಗೆ ಬೇಕಾಗಿರೋದು 1 ಎಕರೆಗೆ 25 ಮೀಟರ್ ಸ್ಕ್ವೇರ್ ಅಷ್ಟೇ. ಈಗ ಬೀಜನೂ ಕೂಡ 15 kg ಅಷ್ಟೇ ನಾಟಿ ಮಿಷಿನ್ಗೆ. ಸಾಮಾನ್ಯ ನಾಟಿ ಆದರೆ 25 kg ಬೀಜ ಬೇಕು, ಇದರಲ್ಲಿ 15 kg ಬೀಜ ಅಷ್ಟೇ ಹೋಗೋದು. ಆ ಟ್ರೇಗೆ ಈಗ 50% ವರ್ಮಿ ಕಾಂಪೋಸ್ಟು, 50% ಮಣ್ಣು ಮಿಶ್ರಣ ಮಾಡಿ, ಅಂದರೆ ಜಡಿ ಆಡಿದಂಥ ಮಣ್ಣನ್ನು ಮಿಶ್ರಣ ಮಾಡಿ 1 ಇಂಚ್ ಗಾತ್ರದಲ್ಲಿ ತುಂಬಕ್ಕೆ ಟ್ರೇಗೆ. ಅದ್ರ ಮೇಲ್ಗಡೆ ಬೀಜ ಹಾಕ್ಬಿಟ್ಟು ಒಂದು 2-3 ದಿನ ನೀರು ಹಾಕ್ಬಿಟ್ಟು ಪ್ಲಾಸ್ಟಿಕ್ ಶೀಟ್ ಒದಿಸ್ಬೇಕು. 1 ಎಕರೆಗೆ 25 ಮೀಟರ್ ಸ್ಕ್ವೇರ್ ಅಷ್ಟೇ ಬೇಕಾಗೋದು. ಸಾಮಾನ್ಯ ನಾಟಿಗಾದರೆ 3 ಗುಂಟೆ 300 ಮೀಟರ್ ಸ್ಕ್ವೇರ್ ಬೇಕಾಗುತ್ತೆ. ಇಲ್ಲಿ ಬೇಕಾಗೋದು ಟ್ರೇ 20, ಅಂದರೆ 80ರಿಂದ 100 ಟ್ರೇ ಬೇಕಾಗ್ತವೆ. ಆ ಟ್ರೇ ಆಗಲ್ಲ ಏನಂದರೆ 3/4 ಅಡಿ ಮತ್ತು 1 ಅಡಿ ಉದ್ದ ಇರುತ್ತೆ. ಅಂಥ ಟ್ರೇಗಳು ಒಂದು 80ರಿಂದ 100 ಟ್ರೇ ಬೇಕಾಗ್ತವೆ ಅಷ್ಟೇ. 25 ಮೀಟರ್ ಸ್ಕ್ವೇರ್ ಏರಿಯಾದಲ್ಲಿ ನಮಗೆ ಜಾಗ ಸಾಕಾಗುತ್ತೆ. ಈ ಬಿತ್ತನೆ ಏನು ನಾನು ಹೇಳಿದ್ನಲ್ಲ, 1 ಇಂಚು ಮರಳು, ಮಣ್ಣು ಮತ್ತು ಗೊಬ್ಬರ 55% ಮಿಶ್ರಣ ಮಾಡಿ ತುಂಬಿ ಬೀಜ ಹಾಕಿ ಅದ್ರ ಮೇಲ್ಗಡೆ ಪ್ಲಾಸ್ಟಿಕ್ ಶೀಟನ್ನು ಒದಿಸಿದ್ದು ಒಂದು 3-4 ದಿನ ನೀರು ಹಾಯಿಸ್ಬಿಟ್ಟು ಒದಗಿಸಿ 3-4 ದಿನ ಬಿಟ್ಟರೆ ಮೊಳಕೆ ಚೆನ್ನಾಗಿ ಬರುತ್ತೆ. ಆನಂತರ ತೆಗೆದುಬಿಟ್ಟು ಅದರಲ್ಲಿ ರೋಸ್ ಕ್ಯಾನಿಂದ ನೀರು ಹಾಕಿ 18ರಿಂದ 20 ದಿನಕ್ಕೆ ನಿಮಗೆ ಹೊಟ್ಲುಪಾತಿ ರೆಡಿ ಆಗುತ್ತೆ. ಭಾಳ ಈಸಿ, ಬಟ್ ಸ್ಕಿಲ್ ಬೇಕು ಅಷ್ಟೇ. ಇದರಲ್ಲಿ ಯಾವುದೇ ಪೋಷಕಾಂಶನೂ ಹಾಕೋಂಗಿಲ್ಲ, ಅದಕ್ಕೆ ಅದೇ ಸಾಕು. ನಿಮಗೇನಾದರೂ ಕೊರತೆ ಬಂದರೆ ಒಂದು ಸತಿ 19 ಸಿಂಪಡಣೆ ಮಾಡೋದಕ್ಕೆ ನಾವೇ ಶಿಫಾರಸು ಮಾಡ್ತೀವಿ. ನಮ್ಮಿಂದ ತಾಂತ್ರಿಕತೆಯೂ ನಾವು ಒದಗಿಸ್ತೀವಿ, ಅದನ್ನು ಬಂದು ನಮ್ಮಲ್ಲಿ ವಿಚಾರಿಸಿದರೆ. ಡಾಕ್ಟರ್ ದಿನೇಶ್ ಅವರೇ, ಬೇಸಿಗೆ ಹಂಗಾಮು ಆರಂಭ ಆದರೂ ಚಳಿ ಇರುತ್ತೆ ನಮ್ಮ ಭಾಗದಲ್ಲಿ. ಹೌದು, ಶಿವರಾತ್ರಿವರೆಗೂ ಚಳಿ ಅಂತಲೇ ಹೇಳಬೇಕು. ಈಗ ಉತ್ತಮವಾದ ರೀತಿಯಲ್ಲಿ ಸಸಿ ಬೆಳವಣಿಗೆ ಆಗಬೇಕು ಅನ್ನೋದೇ ಆದರೆ ಏನು ಕ್ರಮ ಅನುಸರಿಸಬೇಕು? ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಏನಾಗುತ್ತೆ ನೋಡಿ, ಈಗ ನಾನು ಈಗಾಗಲೇ ಹೇಳಿದೆ, ತುಂಗಭದ್ರಾ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ನಾಟಿ ಮುಗಿದೋಗಿಬಿಡುತ್ತೆ ಜನವರಿ 15ಗೆ. ಯಾಕೆಂದರೆ ಅವ್ರು ನರ್ಸರಿ ಯಾವಾಗ ಹಾಕಿ ಅಂತಾರೆ ಅಂದರೆ ಜನವರಿ 1ಗೆ ಹಾಕ್ಕೊಂಬಿಟ್ಟು
ಅಂದರೆ ಅವಾಗ ಚಳಿ ಇರಲ್ಲ, ಮೊಳಕೆ ಚೆನ್ನಾಗಿ ಬರುತ್ತೆ. ಆನಂತರ ಸ್ವಲ್ಪ ಚಳಿ ಬಿದ್ದರೂ ಗ್ರೋತ್ ಆಗುತ್ತೆ ನರ್ಸರಿನಲ್ಲಿ. ಇವಾಗ ನಾಟಿ ಮುಗಿದೋಗುತ್ತೆ, ಇಳುವರಿ ಜಾಸ್ತಿ ಬರುತ್ತೆ. ಇಲ್ಲಿ ನಮ್ಮ ಕಟಾವು ಲೇಟ್ ಆಗೋದ್ರಿಂದ ನಮ್ಮದು ಡಿಸೆಂಬರ್ ಕೊನೆ ಅಥವಾ ಜನವರಿನಲ್ಲಿ ನಾವು ಕಟಾವು ಮುಗಿದೋಗುತ್ತೆ. ಆವಾಗ ನಾವು ನರ್ಸರಿ ಹಾಕೋಕ್ಕೆ ಹೋದರೆ ಚಳಿ ಜಾಸ್ತಿನೇ ಇರುತ್ತೆ. ನಾವೇನಾದ್ರು ಈ ಒಟ್ಲುಪಾತಿ ಹಾಕಿದ್ದಾದರೆ 35 ದಿನ ಆದರೂ ಸಸಿ 4 ಇಂಚ್ ಬರೋದಿಲ್ಲ. ಆವಾಗ ತಡ ಆದಷ್ಟು ನಮ್ಗೆ ಇಳುವರಿ ಕುಂಠಿತವಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ರೈತರು, ಈಗ ಒಂದು ಸಸಿ ಮಡಿಗೆ ನಮಗೆ ಒಂದು ಸಮತೋಲನ ಗೊಬ್ಬರ ಕೊಡ್ಬೇಕು. ಅದಕ್ಕೆ ಪೋಷಕಾಂಶ ಸ್ವಲ್ಪ ಸಮತೋಲನವಾಗಿ ಕೊಟ್ಟರೆ ಚೆನ್ನಾಗಿ ಬೆಳೆಯುತ್ತೆ. ಹೇಗಂದರೆ ಈಗ ಒಂದು 3 ಗುಂಟೆ ಪ್ರದೇಶ ಬೇಕಾಗುತ್ತೆ. 1 ಎಕರೆಗೆ 75 kg ಅಷ್ಟು ಒಂದು ಕೊಟ್ಟಿಗೆ ಗೊಬ್ಬರ ಮಿಶ್ರಣ ಹಾಕಬೇಕಾಗುತ್ತೆ. ಅದ್ರ ಜೊತೆಗೆ ನಿಮಗೆ ಒಂದು ಸಮತೋಲನ ರಸಗೊಬ್ಬರನೂ ಕೊಡಬೇಕಾಗುತ್ತೆ. ಒಂದು 3 ಗುಂಟೆ ಪ್ರದೇಶಕ್ಕೆ 6.5 kg ಅಷ್ಟು ಯೂರಿಯಾ ಬೇಕಾಗುತ್ತೆ, 7.5 kg ಅಷ್ಟು ಸೂಪರ್ ಫಾಸ್ಫೇಟ್ ಬೇಕಾಗುತ್ತೆ, ಮತ್ತು 2.5 kg ಪೊಟ್ಯಾಷನ್ನ ಹಾಕಿಬಿಟ್ಟು ಬಿತ್ತನೆ ಮಾಡಬೇಕಾಗುತ್ತೆ. ಸೊ ಈ ರೀತಿ ಬಿತ್ತನೆ ಮಾಡೋದ್ರಿಂದ ಅದಕ್ಕೊಂದು ಸಮತೋಲನ ಪೋಷಕಾಂಶ ಸಿಗುತ್ತೆ. ಆಮೇಲೆ ಇದಲ್ದೇ ಈಗ ಇನ್ನೂ ಕೆಲವು ಸರಿ ಚಳಿ ಜಾಸ್ತಿ ಇರುತ್ತೆ. ಚಳಿ ನೀವು ಮೊನ್ನೆ ಲಾಸ್ಟ್ ವಾರದಲ್ಲಂತೂ ತುಂಬಾ ಚಳಿ ಇತ್ತು. ಆ ಥರ ಚಳಿ ಇದ್ರೆ ಬೆಳವಣಿಗೆನೇ ಆಗೋದಿಲ್ಲ. ಆವಾಗ ಏನು ಮಾಡೋಗುತ್ತಂದರೆ, ಈಗ ನಿಮಗೆ ಮೆಶ್ ಸಿಗುತ್ತೆ, ನೆಟ್ಟು. ಈ ಆರ್ಟಿಕಲ್ಚರ್ ಇದರಲ್ಲೆಲ್ಲ ಬಳಸ್ತಾರೆ, ತೋಟಗಾರಿಕೆಯಲ್ಲೆಲ್ಲ ಬಳಸ್ತಾರೆ. ಹಸಿರು ನೆಟ್ ಸಿಗುತ್ತೆ. ಆ ನರ್ಸರಿ ಮೇಲ್ಗಡೆ 3 ಅಡಿ ಎತ್ತರದಲ್ಲಿ ನೀವು ಅದನ್ನು ಒಂದು ಈ ಪರದೆ ಥರ ಕಟ್ಟಬೇಕಾಗುತ್ತೆ. ನೆಟ್ ಹಾಕಬೇಕು. ನೆಟ್ ಹಾಕಿದರೆ ಚಳಿ ಕಡಿಮೆ ಆಗುತ್ತೆ. ಅದಕ್ಕೆ ಚಳಿ ಬೀಳೋದಿಲ್ಲ ಡೈರೆಕ್ಟಾಗಿ. ಹಾಗಾಗಿ ಬೆಳವಣಿಗೆ ಭಾಳ ಚೆನ್ನಾಗಿ ಬರ್ತವೆ. 3 ಅಡಿ ಮೇಲ್ಗಡೆ ಹಾಕ್ಬೇಕು. ಈ ತಂತಿ ಒಂದು ಏನಾರು ಕಟ್ಟಿಬಿಟ್ಟು ಅದಕ್ಕೆ ಸಪೋರ್ಟಾಗಿ ಒಂದು ಪರದೆ ಏನು ಮೆಷನ್ನು ಹಾಕಿದ್ದಾದರೆ ಒಳ್ಳೆ ಒಂದು ಇದು ಒಟ್ಲುಪಾತಿ ಬೆಳೆಯೋದಕ್ಕೆ ಸಾಕಾಗುತ್ತೆ. ನೀವು ಇವಾಗಲೇ ನರ್ಸರಿ ಹಾಕಿದ್ರು ಕೂಡ ನಿಮಗೆ ಇಳುವರಿ 3 ಕ್ವಿಂಟಲ್ ಜಾಸ್ತಿ ಆಗುತ್ತೆ. ಏನಂದರೆ ಅದೇ 3 ಕ್ವಿಂಟಲ್ಗೆ 1 ಕ್ವಿಂಟಲ್ ಖರ್ಚು ಮಾಡಿ ಪರದೆ ತಂದುಬಿಟ್ಟು ಹಾಕಿ ನರ್ಸರಿ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿ ಬಾಳ್ಕೆನೂ ಬರುತ್ತಲ್ಲ. 2 ಸಾರಿ 3 ಸಾರಿ ಬಳಸ್ಬೋದು ಅವರು. 2 ವರ್ಷ ನೀವು ಅದನ್ನೇ ಜೋಪಾನವಾಗಿ ಇಟ್ಕೊಂಡ್ರೆ 3 ವರ್ಷನೂ ಬಳಸ್ಬೋದು. ಈ ರೀತಿಯಾಗಿ ಪರದೆ ಹಾಕ್ಕೊಂಡು ಬೆಳೆದಿದ್ದೇ ಆದರೆ 3 ಗುಂಟೆ ಪ್ರದೇಶಕ್ಕೆ ಯಾವಾಗಲಾದ್ರೂ ನರ್ಸರಿ ಮಾಡ್ಕೋಬೋದು. ಇವು ಅವ್ರು 15 ತನಕ ಕಾಯೋದೇ ಬೇಡ. ಯಾಕೆಂದರೆ ಸಂಕ್ರಾಂತಿ ಕಳೆದು ನಾವು ನರ್ಸರಿ ಹಾಕಿ ಅಂತ ಹೇಳ್ತೀವಿ. ಯಾಕೆಂದರೆ ಚಳಿ ಆನಂತರ ಕಡಿಮೆ ಆಗುತ್ತೆ ಅಂತ. ನಿಮಗೆ ಈಗಲೇ ಹಾಕಬೇಕು ಅಂದರೆ ಈಗಲೇ ಹಾಕಿ ಇಳುವರಿನೂ 3 ಕ್ವಿಂಟಲ್ ಜಾಸ್ತಿ ಬರುತ್ತೆ. ಪರದೆ ದುಡ್ಡು ಈ ವರ್ಷಲೇ ಬಂದೋಗುತ್ತೆ. ಅದನ್ನು ಮಾಡ್ಬೋದು. ಇದಲ್ದೇ ಇನ್ನೂ ನಿಮಗೆ ನರ್ಸರಿನಲ್ಲಿ ಏನಾದರೂ ಸ್ವಲ್ಪ ಕುಂಠಿತವಾಗಿದೆ ಅಂದರೆ ಒಟ್ಲುಪಾತಿನಲ್ಲಿ ಈಗ 19 ಅಂತ ಒಂದು ನೀರಿನಲ್ಲಿ ಕರಗ್ತಕ್ಕಂಥ ರಸಗೊಬ್ಬರ ಇದೆ. ಅದನ್ನು 1 ಕ್ಯಾನ್ ನೀರಿಗೆ ಅಂದರೆ 15 ಲೀಟ್ರ್ ನೀರಿಗೆ 250 ಗ್ರಾಮ್ ಹಾಕ್ಯಂಡು ಸಿಂಪಡಣೆ ಮಾಡಿದರೆ ಸ್ವಲ್ಪ ಒಟ್ಲು ಚೆನ್ನಾಗಿ ಬೆಳೆಯುತ್ತೆ, ಬೆಳವಣಿಗೆ ಚೆನ್ನಾಗಾಗುತ್ತೆ. 1 ಕ್ಯಾನ್ಗೆ 250 ಗ್ರಾಮ್. ಒಂದೇ ಕ್ಯಾನ್ ಬೇಕಾಗೋದು 3 ಗುಂಟೆಗೆ, ಜಾಸ್ತಿ ಹಾಕೋಂಗಿಲ್ಲ. ನೀರು ಉಳಿತು ಅಂತ ಮತ್ತೆ ಸಿಂಪಡಣೆ ಮಾಡಬಾರ್ದು, ಗೊಬ್ಬರ ಸುಟ್ಟೋಗ್ಬಿಡುತ್ತೆ ಇದು. ಸೊ ಹಾಗಾಗಿ 15 ಲೀಟ್ರ್ ನೀರಿಗೆ 250 ಗ್ರಾಮ್ 1/4 kg 19 ಹಾಕಿ ಸಿಂಪಡಣೆ ಮಾಡಿದರೆ ಬೆಳವಣಿಗೆ ಚೆನ್ನಾಗಾಗುತ್ತೆ. ಮತ್ತು ಕೆಲವರು ಒಣ ನರ್ಸರಿ ಅಂತ ಮಾಡ್ತಾರೆ. ಒಣ ನರ್ಸರಿ ಮಾಡಿದಾಗ ಈ ಐರನ್, ಕಬ್ಬಿಣದ ಒಂದು ಕೊರತೆ ಕಂಡುಬರುತ್ತೆ. ಅಂದರೆ ಕೆಲವು ಕಂದು ಮಿಶ್ರಿತ ಮತ್ತು ಹಳದಿ ಬಣ್ಣ, ಕೆಂಪು ಮಿಶ್ರಿತ ಬಣ್ಣ ಸಸ್ಯಗಳಲ್ಲಿ ಕಂಡುಬರುತ್ತೆ. ಐರನ್ ಡಿಫಿಷಿಯನ್ಸಿ ಅಂತೀವಿ ನಾವು, ಅಥವಾ ಕಬ್ಬಿಣದ ಅಂಶದ ಡಿಫಿಷಿಯನ್ಸಿ ಅಂತ. ಅಂಥ ಒಂದು ಸಂದರ್ಭದಲ್ಲಿ ಈ ಮಾರ್ಕೆಟ್ನಲ್ಲಿ ಐರನ್ EDTA ಅಂತೆಲ್ಲ ಸಿಗುತ್ತೆ. 100 ಗ್ರಾಮ್ ಪ್ಯಾಕೆಟ್ಸೇ ಸಿಗ್ತಾಯಿದೆ ಈಗ. ಐರನ್ EDTA ಅಂತ, ಅಂದರೆ ಕಬ್ಬಿಣದ EDTA ಅಂತ. ಅದನ್ನು 15 ಗ್ರಾಮನ್ನು 15 ಲೀಟ್ರ್ ನೀರಿಗೆ ಹಾಕ್ಯಂಡು 3 ಗುಂಟೆ ಪ್ರದೇಶಕ್ಕೆ ನಿಮಗೆ 10 ದಿನದಲ್ಲಿ ಒಂದು ಸರಿ, 13 ದಿನದಲ್ಲಿ ಒಂದು ಸರಿ, 18 ದಿನದಲ್ಲಿ ಒಂದೊಂದೇ ಕ್ಯಾನ್ ಅಷ್ಟೇ ಸಿಂಪಡಣೆ ಮಾಡಿದ್ದಾರೆ. ಹಸಿರಾಗ್ಬಿಡ್ತದೆ ನಿಮ್ಮ ನರ್ಸರಿ. 3 ಸಾರಿ ಸಿಂಪಡಣೆ ಮಾಡಬೇಕಾಗುತ್ತೆ. ಅದು ಕಬ್ಬಿಣದ ಕೊರತೆಯನ್ನು ನೀಗುತ್ತೆ ಅದು. ಸೊ ಈ ರೀತಿ ಮಾಡೋದ್ರಿಂದಲೂ ಕೂಡ ಇದಾಗುತ್ತೆ. ಇದಲ್ಲದೆ ಕೆಲವು ಸಾರಿ ಚಳಿ ಜಾಸ್ತಿ ಇದ್ದರೆ ಎಲೆ ಚುಕ್ಕೆ ರೋಗ ಬರುತ್ತೆ. ಮತ್ತು ಇದು ರಸ ಇರುವ ಕೀಟಗಳು ಕೂಡ ಕಂಡು ಬರ್ತವೆ ನರ್ಸರಿನಲ್ಲಿ. ಅಂಥದನ್ನು ನಿಯಂತ್ರಣ ಮಾಡೋದಕ್ಕೆ 1 ಸಾರಿ ಸಿಂಪಡಣೆ, ಒಂದು 15 ದಿನ ಆದಮೇಲೆ ನಿಮಗೆ ಕಾರ್ಬನ್ ಡೈಜಿಯಮ್ಮು ಮತ್ತು ಏನು ಇದು ಡೈಮಿಥೇಟ್ ರೋಗರ ಆಗಿರ್ಬೋದು. ರೋಗರ ಆದರೆ ಈ ಕಾರ್ಬನ್ ಡೈಜಿಯಮ್ ಜೊತೆಗೆ ರೋಗರನ್ನು ಮಿಶ್ರಣ ಮಾಡ್ಕೋಬೇಕು 1.7 ml. ರೋಗರ್ ಇಲ್ಲ ಅಂದರೆ ಈವನ್ ಕಾನ್ಫಿಡರ್ ಅಂತ, ಇಮಿಡಾಕ್ಲೋಪಿಡ್ ಅಂತ, ಅದನ್ನು 0.6 ml 1 ಲೀಟ್ರ್ ನೀರಿಗೆ ಮಿಶ್ರಣ ಮಾಡಿ 1 ಕ್ಯಾನ್ ಹೊಡೆದ್ರೆ ಸಾಕು. ಈ ರೀತಿ ಮಾಡೋದ್ರಿಂದ ನೀವು ಒಳ್ಳೆ ಒಂದು ಸದೃಢವಾದಂಥ ನರ್ಸರಿನ ಪಡಿಬೋದು. ಬೇಸಿಗೆ ಭತ್ತಕ್ಕೆ ಯಾವ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಅಂದ ತಕ್ಷಣ ಸಮತೋಲನದ ಪ್ರಮಾಣ. ಯಾಕಂದರೆ ಬೇಸಿಗೆನಲ್ಲಿ ಮಳೆಗಾಲದ ಬೆಳೆ ಕಂಪೇರ್ ಮಾಡಿದ್ರೆ ಇಳುವರಿ ಜಾಸ್ತಿ. ಹಾಗಾಗಿ ಮಳೆಗಾಲಕ್ಕಿಂತ ಸ್ವಲ್ಪ ಹೆಚ್ಚುವರಿ ರಸಗೊಬ್ಬರಗಳನ್ನು ನೀಡಬೇಕಾಗುತ್ತೆ. ಈಗಾಗಲೇ ಹೇಳಿದೆ ನಾನು ಹಸಿರಲ್ಲೇ ಹಾಕಿ ಅಂತ. ಅದ್ರ ಜೊತೆಗೆ ಈಗ ರಾಸಾಯನಿಕ ಗೊಬ್ಬರ ಬಂದಾಗ ನಾಟಿ ಮಾಡ್ಬೇಕಾದ್ರೆ ನೀವು 65 kg ಯೂರಿಯಾ ಕೊಡಬೇಕಾಗುತ್ತೆ. ಜೊತೆಗೆ 190 kg ಸಿಂಗಲ್ ಸೂಪರ್ ಫಾಸ್ಫೇಟ್ ಕೊಡಬೇಕಾಗುತ್ತೆ. ಮತ್ತು 25 kg ಪೊಟ್ಯಾಷನ್ನ ನಾಟಿಗಿಂತ ಮುಂಚೆ ಕೊಡಬೇಕಾಗುತ್ತೆ. ಆನಂತರ ಈಗ ನಾಟಿ ಆದಂಥ 25ರಿಂದ 30 ದಿನದಲ್ಲಿ ಒಂದು 30ರಿಂದ 35 kg ಯೂರಿಯಾ ಕೊಡಬೇಕಾಗುತ್ತೆ. ಮತ್ತು 50ರಿಂದ 55ನೇ ದಿನದಲ್ಲಿ ಇನ್ನೇನು ತೆನೆ ಬರುತ್ತಲ್ವ, ಆವಾಗ 35 kg ಯೂರಿಯಾ ಮತ್ತು 25 kg ಪೊಟ್ಯಾಷನ್ನ
ರಸಗೊಬ್ಬರವನ್ನು ಕೊಡಬೇಕಾಗುತ್ತೆ. ಮತ್ತು ಈಗ ಮಳೆಗಾಲದ ಬೆಳೆಯಲ್ಲಿ ನೀವೇನಾದರೂ ಜಿಂಕನ್ನು ಹಾಕಿಲ್ಲ ಅಂದರೆ ಈ ಬೆಳೆಗೂ ಕೂಡ 8 kg ಜಿಂಕನ್ನು ಹಾಕಬೇಕಾಗುತ್ತೆ, ಸತುವಿನ ಸಲ್ಫೇಟು. ಈ ಜಿಂಕನ್ನು ನಾಟಿಗೆ ಮುಂಚೆನೂ ಕೊಡ್ಬೋದು. ಈಗ ಅಂದರೆ ಯಾವುದೇ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಬಾರ್ದು, ಸಪ್ರೇಟಾಗಿ ಕೊಡಬೇಕು. ಇಲ್ಲ ಆವಾಗ ಹಾಕೋಕ್ಕಾಗಲಿಲ್ಲ ಅಂದರೆ ಜಿಂಕ್ ಕೊರತೆ ಕಂಡು ಬಂದರೆ 8 ರಿಂದ 15 ದಿನದಲ್ಲೂ ಕೂಡ ಭತ್ತ ನಾಟಿ ಮಾಡಿದ ಮೇಲೂ ಕೂಡ ಗದ್ದೆಗೆ 8 kg ಜಿಂಕನ್ನು ಹಾಕಿದರೆ ಒಳ್ಳೆಯ ಇಳುವರಿ ಪಡೆಯೋದಕ್ಕೆ ಸಹಕಾರಿಯಾಗುತ್ತೆ. ಕಳೆ ನಿರ್ವಹಣೆ ಯಾವ ರೀತಿ ಮಾಡಬೇಕು? ಈಗ ಕಳೆ ಅಂದ ತಕ್ಷಣವೇ ಈಗ ನಮ್ಮ ಒಂದು ಭಾಗದಲ್ಲಂತೂ ಗಂಡು ಭತ್ತದ ಅವಳೆ ಜಾಸ್ತಿ ಆಗಿದೆ. ಎಲ್ಲಿ ನೋಡಿದರೂ ಅದು ಮೊದಲೇ ಇರೋದಿಲ್ಲ, ತೆನೆ ಬಂದಾಗ ಅದು ತೆನೆ ಬರುತ್ತೆ. ಈ ಗಂಡು ಭತ್ತ ಹೇಗಂದರೆ ಭತ್ತಕ್ಕಿಂತ ಮುಂಚೆನೇ ತೆನೆ ಬಂದುಬಿಡುತ್ತೆ. ಈ ಭತ್ತ ಕಟಾವು ಮಾಡೋ ಅಷ್ಟೊತ್ತಿಗೆ ಎಲ್ಲ ಬೀಜಗಳನ್ನು ಅಲ್ಲೇ ಉದುರಿಸ್ಬಿಟ್ಟು ಅದು ಸತ್ತೋಗ್ಬಿಡುತ್ತೆ. ಕಟಾವು ಮಾಡ್ಬೇಕಾದ್ರೆ ಬರೀ ಕಡ್ಡಿ ಇರುತ್ತೆ ಅಷ್ಟೇ, ತೆನೆಯಲ್ಲಿ ಕಾಳಿರೋದಿಲ್ಲ. ಬೀಜ ಎಲ್ಲ ಭೂಮಿನಲ್ಲೇ ಇರ್ತಾರೆ ನಮ್ಮ ನೆಕ್ಸ್ಟ್ ಬೆಳೆಗೆ. ಸೊ ಹಂಗಾಗಿ ಈ ಗಂಡು ಭತ್ತ ಪ್ರತಿ ಸಾರಿನೂ ರೈತರ ಗದ್ದೆಯಲ್ಲಿ ಕಾಣ್ತಾ ಇದ್ವಿ. ಅದಕ್ಕೆ ಸಮಗ್ರ ನಿರ್ವಹಣೆ ಮಾಡಬೇಕು. ಸಮಗ್ರ ನಿರ್ವಹಣೆ ಅಂದರೆ ಏನು? ಒಣ ಉಳುಮೆ ಮಾಡ್ಕೊಳ್ಳಿ ಒಂದು ಸಾರಿ ಅಂತ ಹೇಳಿದೆ. ಒಣ ಉಳುಮೆ ಮಾಡಿದ್ರೆ ಅರ್ಧ ಬೀಜ ಸಾಯ್ತವೆ. ಮತ್ತು ಹಸಿರಲ್ಲೇ ಗೊಬ್ಬರ ಹಾಕಿ ಹಸಿರಲ್ಲೇ ಗೊಬ್ಬರ ಹಾಕಿರೋ ಒಂದು 80% ಹೋಗೇ ಬಿಡ್ತವೆ ಯಾವಾಗ ಬೇಸಿಗೆ ಬೆಳೆ ಆದ ನಂತರ. ಈ ರೀತಿ ಕಡಿಮೆ ಮಾಡ್ಕೋಬೇಕು ಬೀಜನ. ಮತ್ತು ಈ ಬದುಗಳು ಕಾಲುವೆಗಳನ್ನು ಸ್ವಚ್ಛ ಮಾಡ್ಕೋಬೇಕಾಗುತ್ತೆ. ಇದಲ್ಲದೆ ಈ ನಾಟಿ ಭತ್ತಕ್ಕೆ ಈ ರೈತರು ಏನು ಮಾಡ್ತಾರೆ, 4 ದಿನ 5ನೇ ದಿನದಲ್ಲಿ ಕಳೆನಾಶಕವನ್ನು ಬಳಸ್ತಾರೆ. ಈಗ ಯಾವಾಗಲೂ ಈ ಗಂಡು ಭತ್ತದ ಬೀಜದ ಕಳೆ 3ನೇ ದಿನಕ್ಕೆ ಮೊಳಕೆ ಬರುತ್ತೆ. ಒಂದು ಸಾರಿ ಮೊಳಕೆ ಬಂತು ಅಂದರೆ ಯಾವುದೇ ಒಂದು ಈಗ ನಮಗೆ ಉದಿಯೋ ಥರ ಕಳೆನಾಶಕವನ್ನು ಹಾಕಿದರೆ ಸೆಲೆಕ್ಟಿವಿಟಿ ಬಂದ್ಬಿಡುತ್ತೆ. ಸೆಲೆಕ್ಟಿವಿಟಿ ಅಂದರೆ ಸಾಯೋದಿಲ್ಲ ಅದು. ಮೊಳಕೆ ಒಂದು ಸಾರಿ ಬಂದಮೇಲೆ ಸಾಯಲ್ಲ, ಮೊಳಕೆ ಬರೋದಕ್ಕಿಂತ ಮುಂಚೆ ಬೀಜ ಸಾಯುತ್ತೆ. 3 ದಿನಕ್ಕೆ ಮೊಳಕೆ ಬರುತ್ತೆ ಅಂದರೆ ನೀವು ಕಳೆನಾಶಕವನ್ನು 4 ರಿಂದ 5 ದಿನಕ್ಕೆ ಹಾಕಿದರೆ ಅದು ಮೊಳಕೆ ಬಂದಿರೋದು ಸಾಯೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಇವತ್ತು ನಾಟಿ ಆಯಿತು ಅಂದರೆ ನಾಟಿ ಎಲ್ಲ ಮುಗಿದ್ಮೇಲೆ ಈ ಕೂಲಿ ಆಳುಗಳು ಏನು ನಮ್ಮ ಬದಿನ ಮೇಲೆ ಬರ್ತಾರಲ್ವ, ಬಂದ ನಂತರ ನೀವು ಅವತ್ತಲೇ ಕಳೆನಾಶಕವನ್ನು ಹಾಕಿಬಿಡಿ. ಯಾವುದೇ ಕಳೆನಾಶಕ ಹಾಕಿ, ಎಕರೆಗೆ 1 kg ಬ್ಯೂಟಾಕ್ಲೋರ್ ಹಾಕಿ ಮರಳಲ್ಲಿ ಮಿಶ್ರಣ ಮಾಡ್ಕೊಂಡು ಎರಚಿಬಿಟ್ರೆ ಮುಗಿದೋಯ್ತು. ಅಥವಾ ಪ್ರಿಟಲಕ್ಲೋರ್ ಅಂತ 750 ml ಎಕರೆಗೆ ಅದನ್ನು ಮರಳಲ್ಲಿ ಮಿಶ್ರಣ ಮಾಡಿ ಎರಚಿಬಿಟ್ರೆ ಮುಗಿದೋಯ್ತು. ಅಥವಾ ನಮ್ಮ ಭೂಮಿನಲ್ಲಿ ಸಾಕಷ್ಟು ಕಳೆ ಬರ್ತವೆ ಸರ್, ಇನ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಒಂದು 800 ರೂಪಾಯಿ ಆಗುತ್ತೆ ಒಂದು ಎಕರೆಗೆ. ಲೋಂಡೆಕ್ಸ್ ಪವರ್ ಅಂತ 4 kg ಎಕರೆಗೆ ಮರಳಲ್ಲಿ ಮಿಶ್ರಣ ಮಾಡಿ ಅವತ್ತಲೇ ಹಾಕಿ. ಅಂದರೆ ನಾಟಿ ಎಲ್ಲ ಮುಗಿದ್ಮೇಲೆ ಮುಂಚೆ ಹಾಕೋಂಗಿಲ್ಲ, ಮುಂಚೆ ಹಾಕಿದ್ರೆ ಏನೂ ಉಪಯೋಗ ಇಲ್ಲ, ಎಲ್ಲ ತುಳಿದ್ಬಿಟ್ರೆ ಹೊರಟೋಗ್ಬಿಡುತ್ತೆ. ಅವತ್ತಲೇ ಹಾಕಿದರೆ 99.99% ಕಳೆಗಳು ಬರೋದೇ ಇಲ್ಲ. ನಿಮ್ಮ ಕೈ ಕಳೆ ತೆಗೆಯೋ ಅವಶ್ಯಕತೆಯೇ ಉಳಿಯೋದಿಲ್ಲ. ನೀವು 3, 4, 5ನೇ ದಿನ ಹಾಕೋದ್ರಿಂದ ಈ ಕಳೆಗಳು ಬರ್ತವೆ. ಅವತ್ತು ಹಾಕೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ನೆಕ್ಸ್ಟ್ ದಿನನಾದರೂ ಹಾಕಿ. ನೆಕ್ಸ್ಟ್ ದಿನ ಹಾಕ್ಬೇಕಂದ್ರೆ ಇನ್ನೇನು ಮಾಡಬೇಕು, ಒಂದು ಸ್ವಲ್ಪ ನೀರು ಹಾಯಿಸ್ಬೇಕು, ನೀರಿರಲ್ಲ ಮತ್ತೆ ಹಾಕ್ಬೇಕು, ಅವೆಲ್ಲ ಬೇಡ. ಅವತ್ತಲೇ ಒಂದು ಅರ್ಧ ಗಂಟೆ ಅಷ್ಟೇ ಒಂದು ಎಕರೆಗೆ ಹಾಕೋಕ್ಕೆ ಟೈಮ್ ಅದು ಬೇಕಾಗೋದು. ಅವತ್ತಲೇ ಹಾಕಿದರೆ ಸಮಗ್ರವಾಗಿ ಕಳೆಗಳು ನಿಯಂತ್ರಣ ಆಗ್ತಾವೆ ಸರ್. ಬಾನುಲಿ ಕೃಷಿ ಬೆಳಗು. ಬಾನುಲಿ ಕೃಷಿ ಬೆಳಗು. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಜನವರಿ 6ನೇ ತಾರೀಖು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯ ತಾಲೂಕು ಕೀಲಾರ ಗ್ರಾಮದ MTN ಕುಮಾರ್ ಹಾಗೂ HS ಮುಕ್ತಾ ದಂಪತಿಗಳ ಮುಕ್ತಾ ನೇಚರ್ ಆರ್ಚರ್ಡ್ನಲ್ಲಿ. ನಾನು HS ಮುಕ್ತಾ. ನಾನು MTN ಕುಮಾರ್. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಸೌರಶಕ್ತಿ ತಜ್ಞ ತಂತ್ರಜ್ಞಾನಿ JV ಹರ್ಷ. ಬನ್ನಿ ಜಾಣರೇ ನಾವು ಹಾಡುವ ವನ್ಯ ಗೀತೆಗೆ ತಾಳ ಹಾಕುವ. ಕೃಷಿ ತಾಂತ್ರಿಕತೆ ಹಾಗೂ ಮೌಲ್ಯವರ್ಧನೆ ಕುರಿತ ನಿಖರ ಮಾಹಿತಿ, ಸೌರಶಕ್ತಿ ಕೃಷಿ ಉಪಕರಣಗಳ ಪ್ರಾತ್ಯಕ್ಷಿಕ ತರಬೇತಿ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ ಭಾಗವಹಿಸಿ. ಮಂಡ್ಯ ತಾಲೂಕು ಕೀಲಾರ ಗ್ರಾಮದ ಮುಕ್ತಾ ನೇಚರ್ ಆರ್ಚರ್ಡ್ನಲ್ಲಿ ಜನವರಿ 6ರಂದು ಮಂಗಳವಾರ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಬಾನುಲಿ ಕೃಷಿ ಬೆಳಗು. ಬಾನುಲಿ ಕೃಷಿ ಬೆಳಗು. ಬೇಸಿಗೆ ಭತ್ತ ನೀರು ಎರಡೂ ಕೂಡ ಒಂದಕ್ಕೊಂದು. ಹೌದೌದು. ಬೇಸಿಗೆನಲ್ಲಿ ಸಾಮಾನ್ಯವಾಗಿ ನೀರೇ ಕಡಿಮೆ ಇರುತ್ತೆ, ಯಾಕೆಂದರೆ ಕಟ್ ನೀರು ಕಾಲುವೆಯಲ್ಲಿ 12 ದಿನ ನೀರು ನಿಲ್ಲಿಸ್ತಾರೆ. ಆ ಸಂದರ್ಭದಲ್ಲಂತೂ ನೀರಿರಲ್ಲ. ನೀರು ಬಂದಾಗ ರೈತರು ಏನು ಮಾಡ್ತಾರೆ, ಅರ್ಧ ಅಡಿ ನೀರು ನಿಲ್ಲಿಸ್ಬಿಡ್ತಾರೆ. ಈ ರೀತಿ ಮಾಡೋದು ಬೇಡ. ಯಾಕೆಂದರೆ ನಾನು ಭತ್ತದ ಬೇರು 15 ಸೆಂಟಿಮೀಟ್ರ್ ಆಳದಲ್ಲೇ ಹೋಗೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಆಳಕ್ಕೆ ನಾವು ನೀರು ಗೊಬ್ಬರ ಹೋಯ್ತು ಅಂದರೆ ಅದು ವೇಸ್ಟ್ ನಮಗೆ. ಹಾಗಾಗಿ ಕಟ್ಟು ನೀರು ಇರಲಿ ತೊಂದರೆ ಇಲ್ಲ. ನಿಮಗೆ
ಈಗೇನು ತೆನೆ ಬರುವವರೆಗೂ ನೀರು ನಿಲ್ಲೋ ಅವಶ್ಯಕತೆ ಇಲ್ಲ ಭತ್ತಕ್ಕೆ. ಯಾಕೆಂದರೆ ನಾನು ಹೇಳ್ದಂಗೆ ಕಳೆನಾಶಕ ಹಾಕಿದ್ರೆ ಯಾವ ಕಳೆನೂ ಬರೋಲ್ಲ. ನೀವೇನು ಮಾಡ್ತಾರೆ, ಕಳೆ ಹುಟ್ಟಿರ್ತಾವಲ್ಲ ಅವು ಮುಳುಗಲಿ ಅಂತ ನೀರು ನಿಲ್ಸ್ಕೊಂತ ಹೋಗ್ತಾರೆ. ಅದು ಬೇಡ ನಮಗೆ. ಏನಂದರೆ ಕಳೆನಾಶಕವನ್ನು ಅವತ್ತಲೇ ನಾಟಿ ಆದಮೇಲೆ ಹಾಕಿ ಯಾವ ಕಳೆನೂ ಬರೋದಿಲ್ಲ. ನೀರನ್ನು ಹೇಗೆ ನಿರ್ವಹಣೆ ಮಾಡ್ಬೇಕಂದ್ರೆ, ಈಗ 2 ಇಂಚ್ ನೀರನ್ನು ಇವತ್ತು ಹಾಯಿಸ್ತೀರ, 2 ಇಂಚ್ ನೀರು ನಿಲ್ಲಿಸ್ತೀರ, ಅದು ಒಂದು 2-3 ದಿನದಲ್ಲಿ ಹಿಂಗಿ ಹೋಗುತ್ತೆ, ಭೂಮಿ ಸಂಪೂರ್ಣವಾಗಿ ಹಿಂಗಿ 1 ಅಥವಾ 2 ದಿನ ನಂತರ ಮತ್ತೆ 2 ಇಂಚ್ ನೀರು ಹಾಯಿಸ್ಬೇಕು. ನಮ್ಮ ಗದ್ದೆಯಿಂದ ಒಂದು ಹನಿ ನೀರು ಮಣ್ಣು ಹೊರಗಡೆ ಹೋಗಬಾರ್ದು. ಹಂಗಿದ್ರೇ ನಮ್ಮ ಭೂಮಿ ಫಲವತ್ತತೆಯಿಂದ ಇರೋದು. ಆ ರೀತಿ ನೀರು ಹಾಯಿಸ್ಬೇಕು. ಆಮೇಲೆ ನೀವೇನು ಮಾಡ್ತೀರ, ಗದ್ದೆವರೆಗೆ ಮಾತ್ರ ಕಾಲುವೆ ಇರುತ್ತೆ. ಗದ್ದೆಗೆ ಬಂದ ತಕ್ಷಣ 1 ಎಕರೆ 2 ಎಕರೆ ಕಾಲುವೆನೇ ಇರಲ್ಲ, ಸುಮ್ಮನೆ ಹರ್ಕೊಂಡು ಹೋಗ್ತಿರುತ್ತೆ ಎಲ್ಲ ಗದ್ದೆಗಳಿಗೂ. ಆ ರೀತಿ ಅಲ್ಲ, ಪ್ರತಿಯೊಂದು ತಾಕುಗಳಿಗೂ ಕಾಲುವೆ ಮಾಡ್ಕೊಳ್ಳಿ, ಪ್ರತಿ ತಾಕಿಗೂ ನೀರು ಹೋಗೋ ರೀತಿ ಮಾಡ್ಕೊಳ್ಳಿ, ಆ ತಾಕಿಗೆ ನೀರನ್ನು ಹಾಯಿಸಿ. ಇದು ಒಳ್ಳೆಯ ಒಂದು ಸಂಪ್ರದಾಯ. ಆವಾಗ ನಿಮಗೆ ಹಾಕಿದಂಥ ಎಲ್ಲ ಪೋಷಕಾಂಶಗಳು ಅಲ್ಲೇ ಉಳ್ಕೊಳ್ತವೆ, ಎಲ್ಲ ಕೊಚ್ಕೊಂಡು ಎಲ್ಲಿಗೂ ಹೋಗೋದಿಲ್ಲ. ಸೊ ಈ ರೀತಿಯಾಗಿ ನೀರನ್ನು ನಿರ್ವಹಣೆ ಮಾಡಬೇಕು. ಆಮೇಲೆ ಈಗ ನಿಮಗೆ ಏನಾಗುತ್ತೆ, ಕಟ್ ನೀರು ಬರುತ್ತೆ. ಈಗ ನೀರು 12 ದಿನ ಗ್ಯಾಪ್ ಇರೋದಂತ ಬಂದ ತಕ್ಷಣ ಒಂದು 2 ಇಂಚ್ ನೀರು ನಿಲ್ಲಿಸಿ, ಆಮೇಲೆ ಕೊನೆಗೆ ಹೋಗೋದಕ್ಕಿಂತ ಮುಂಚೆ 2 ಇಂಚ್ ನೀರು ನಿಲ್ಲಿಸಿ, ಸುತ್ತ ಬದಿನಲ್ಲಿರ್ತಕ್ಕಂಥ ಈಗೇನು ಈ ಏಡಿ ಬಿಲ್ ಆಗಿರ್ಬೋದು, ಕ್ರಾಬ್ ಹೋಲ್ ಆಗಿರ್ಬೋದು, ಅವನ್ನೆಲ್ಲ ನೋಡಿ ಸ್ವಲ್ಪ ಚೆನ್ನಾಗಿ ನೀರು ಬಸ್ದು ಹೋಗೋದಂಗೆ ನಿಲ್ಲಿಸ್ಕೊಳ್ಳಿ 2 ಇಂಚ್ ಅಷ್ಟೇ ನೀರು ಹೋಗ್ಬೇಕಾದ್ರೆ. ಆವಾಗ 12 ದಿನ ತೊಡ್ಕೊಳ್ಳುತ್ತೆ ಅದು ಭತ್ತ. ಇಲ್ಲಾಂದರೆ ಏನಾಗುತ್ತೆ, ಎಲ್ಲ ಬಸ್ದು ಹೋಗ್ತು, ಇವತ್ತಲೇ ಹಾಯಿಸಿ ಇವತ್ತಲೇ ಎಲ್ಲ ಹರ್ಕೊಂಡು ಬೇರೆ ಗದ್ದೆಗೆ ಹೋಯ್ತು ಅಂದರೆ ಅದು ತಡೆಯೋದಿಲ್ಲ. ಈ ರೀತಿಯಾಗಿ ನೀರನ್ನು ಕಟ್ಟು ನೀರನ್ನು ನೀವು ಜೋಪಾನವಾಗಿ ಹಾಯಿಸ್ಕೊಳ್ಳಿ ಬೇಸಿಗೆನಲ್ಲಿ. ಸ್ವಲ್ಪ ನೀರನ್ನು ಹೆಚ್ಚಿಗೆ ಯಾವಾಗ ನಿಲ್ಲಿಸ್ಬೇಕಾಗುತ್ತೆ ಅಂದರೆ ತೆನೆ ಬರುವ ಒಂದು ಹಂತದಲ್ಲಿ. ಈ ತೆನೆ ಬರ್ಬೇಕಾದ್ರೂ ಅದು ನಾಟಿ ಭತ್ತದ ಒಂದು ಗುಣ ಏನಂದರೆ, ನೀರಿಲ್ಲ ಅಂದರೆ ತೆಂಡೆ ಹೊಡಿತಾನೆ ಇರುತ್ತೆ, ತೆಂಡೆ ಜಾಸ್ತಿ ಬರುತ್ತೆ. ಈಗ ತೆನೆ ಬರುವಾಗಲೂ ನೀರು ನಿಲ್ಲಿಲ್ಲ ಅಂದರೆ ಗದ್ದೆಯಲ್ಲಿ ತೆಂಡೆ ಬರ್ತಾನೆ ಇರುತ್ತೆ. ಆವಾಗ ಒಂದು ತೆನೆ ಬರ್ತಾ ಇರುತ್ತೆ, ಒಂದು ತೆಂಡೆ ಹೊಡಿತಿರುತ್ತೆ, ಅವಾಗ ಹಿಂದೆ ಮುಂದೆ ಆಗುತ್ತೆ. ಅದಕ್ಕೋಸ್ಕರ ತೆಂಡೆ ನಿಲ್ಲಬೇಕಂದ್ರೆ ನೀವು ತೆನೆ ಬಂದಾಗ ಒಂದು 2 ಇಂಚ್ ಗದ್ದೆಯಲ್ಲಿ ನೀರು ನಿಲ್ಲಿಸ್ಕೊಂಡ್ರೆ ಸಾಕು. ಸೊ ಈ ರೀತಿ ನೀರು ನಿರ್ವಹಣೆ ಮಾಡೋದ್ರಿಂದ ಒಳ್ಳೆಯ ಒಂದು ಇಳುವರಿ ತೆಂಡೆಗಳು ಮತ್ತು ಬರೋದಕ್ಕೆ ಸಹಕಾರಿಯಾಗುತ್ತೆ. ಡಾಕ್ಟರ್ ದಿನೇಶ್ ಅವರೇ, ಬೇಸಿಗೆ ಭತ್ತಕ್ಕೆ ಹೊಸ ತಂತ್ರಜ್ಞಾನಗಳನ್ನೇನಾದರೂ ತಾವು ಶಿಫಾರಸು ಈಗ ನಾವು ಈಗಾಗಲೇ ಹೇಳಿದೆ ನಾನು, ಈಗ ಗೊಬ್ಬರ ಹೆಚ್ಚಿಗೆ ಬಳಸ್ತಾ ಇದ್ವಿ, ಅದನ್ನು ಕಡಿಮೆ ಮಾಡಬೇಕು. ಕಡಿಮೆ ಮಾಡ್ಬೇಕಂದ್ರೆ ಏನಾದರೂ ಒಂದು ನಾವು ಬೇರೆ ಇನ್ನೊಂದು ಮೂಲವನ್ನು ಅದಕ್ಕೆ ಒದಗಿಸ್ಲೇಬೇಕು. ಯಾಕೆಂದರೆ ಭತ್ತ ಇಳುವರಿ ಜಾಸ್ತಿ ಪಡಿಬೇಕು, ಗೊಬ್ಬರನೇ ಹಾಕಲ್ಲ ಅಂದರೆ ಅದಕ್ಕೇನಾದರೂ ಮೂಲದಿಂದ ನಾವು ಒದಗಿಸಿದ್ರೆ ಮಾತ್ರ ಅದು ಇಳುವರಿ ಬರೋದಕ್ಕೆ ಸಾಧ್ಯ. ಯಾಕೆಂದರೆ ಅದು ಪೋಷಕಾಂಶ ಭೂಮಿನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹೀರ್ಕೊಳ್ಳುತ್ತೆ. ಅದು ಭೂಮಿಯೂ ಕೂಡ ಕಲ್ಪವೃಕ್ಷ ಅಲ್ಲ, ಅದರದ್ದೇ ಆದಂಥ ಕೆಪಾಸಿಟಿ ಇರುತ್ತೆ, ಇಷ್ಟೇ ರಿಲೀಸ್ ಆಗಬೇಕು ಇಷ್ಟೇ ಒಂದು ವರ್ಷದಲ್ಲಿ ಅಂತ. ಅಷ್ಟಕ್ಕಿಂತ ಜಾಸ್ತಿ ಇಳುವರಿ ತೆಗಿತೀನಿ ಅಂದರೆ ನಾವು ಅಷ್ಟು ಹಾಕಲೇಬೇಕಾಗುತ್ತೆ ರಾಸಾಯನಿಕ ಗೊಬ್ಬರಗಳನ್ನ. ಅದನ್ನು ಕಡಿಮೆ ಮಾಡ್ಬೇಕಂದ್ರೆ ನಮ್ಮಲ್ಲಿ ಒಂದು ಹೊಸ ತಾಂತ್ರಿಕತೆ ಏನಪ್ಪ ಅಂದರೆ, ಈಗ ಜೈವಿಕ ಒಂದು ಗೊಬ್ಬರದ ಒಕ್ಕೂಟ ಅಂತ, ಸೂಕ್ಷ್ಮಾಣು ಜೀವಿಗಳ ಗೊಬ್ಬರದ ಒಕ್ಕೂಟ ಅಂತ, ಇವು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಹೀರ್ಕೊಂಡ್ಬಿಟ್ಟು ಭೂಮಿನಲ್ಲಿ ಸ್ಥಿರೀಕರಿಸ್ತವೆ. ಸಾರಜನಕ ಯೂರಿಯಾ ನೀವು ಹಾಕ್ತಿರಲ್ಲ ಅದನ್ನು ಸ್ಥಿರೀಕರಿಸ್ತವೆ. ಅದಲ್ಲದೆ ಈ ರಂಜಕ ಏನಾಗಿರುತ್ತೆ, ಭೂಮಿನಲ್ಲಿ ನಾವು ಹಾಕ್ತಕ್ಕಂಥ ರಂಜಕ ಕೇವಲ 15% ಅಷ್ಟೇ ಗಿಡಕ್ಕೆ ಯೂಸ್ ಆಗೋದು, ಉಪಯೋಗ ಆಗೋದು. ಇನ್ನು 85% ಅದು ಕನ್ವರ್ಟ್ ಆಗಿ ಕಲ್ಲಾಗಿ ಹಂಗೆ ಉಳ್ಕೊಂಡಿರುತ್ತೆ. ಅದನ್ನು ಕರಗಿಸ್ತಕ್ಕಂಥ ಒಂದು ಸೂಕ್ಷ್ಮಾಣು ಜೀವಿನೂ ಕೂಡ ಈ ಜೈವಿಕ ಒಕ್ಕೂಟದಲ್ಲಿರ್ತವೆ. ಇಂಥದ್ದು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯದಲ್ಲಿ ನಾವು ಮಾರಾಟ ಮಾಡ್ತಾಯಿದ್ವಿ. ಎಕರೆಗೆ 2 kg ಅಷ್ಟೇ, 80 ರೂಪಾಯಿ 1 kg. ನೀವು ಇದನ್ನು ನಾಟಿಯಾದ 8 ರಿಂದ 15 ದಿನದೊಳಗಡೆ ನೀವು ಏನು ಸುಮ್ಮನೆ ಒಂದು ಮರಳಿನಲ್ಲಿ ಮಿಶ್ರಣ ಮಾಡಿ ಎರಚ್ಬೋದು, ಅಥವಾ ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಒಂದು 8 ರಿಂದ 10 kg ಮಿಶ್ರಣ ಮಾಡ್ಕೊಂಡು 2 kg ಎರಚಿದ್ದೆ ಆದರೆ 25% ರಸಗೊಬ್ಬರಗಳನ್ನು ಉಳಿಸ್ಬೋದು. ಮತ್ತು ಈಗ ಈ ಎಲೆ ಚಿಕ್ಕಿ ರೋಗ, ಬೇರೆ ರೋಗಗಳನ್ನು ಕೂಡ ಹತೋಟಿ ಮಾಡುತ್ತೆ ಇದು. ಭೂಮಿನಲ್ಲಿ ಇರ್ತಕ್ಕಂಥ ಒಂದು ಏನು ರಾಸಾಯನಿಕ ಗೊಬ್ಬರಗಳನ್ನು ಕರಗಿಸಿ ಗಿಡಕ್ಕೆ ಕೊಡುತ್ತೆ. ಮತ್ತು ಈ ಎಂಜೈಮ್ಸ್ ಅಂತೀವಿ, ಪೋಷಕಾಂಶಗಳು, ಅದು ಕೂಡ ಯಥೇಚ್ಛವಾಗಿ ಸಿಗ್ತವೆ ಇದರಿಂದ. ಇದೆಲ್ಲದೂ ಕೂಡ ಇದಾಗುತ್ತೆ. 2 kg ಎಕರೆಗೆ ಈಗ ಜೈವಿಕ ಒಕ್ಕೂಟದ ಒಂದು ಗೊಬ್ಬರ ಅಂತ ಭತ್ತಕ್ಕೆ ಪ್ಯಾಡಿ ಸ್ಪೆಷಲ್ ಅಂತೆಲ್ಲ ಮಾಡಿದ್ವಿ. 2 kg ಬಳಸಿದರೆ ಒಂದು ಮೈಕ್ರೋಬಿಯಲ್ ಕನ್ಸಾರ್ಷಿಯಮ್ ಇದು. ಸೊ 2 kg ಬಳಸೋದ್ರಿಂದ ನಿಮಗೆ ಒಂದು 15% ಗೊಬ್ಬರವನ್ನು 25% ಗೊಬ್ಬರವನ್ನು ಉಳಿಸ್ಬೋದು. ಇದಲ್ಲದೆ ಕೆಲವು ಸಾರಿ ನಾವು ಸುಮ್ಮನೆ ಯಾವುದೋ ಒಂದು ಪೋಷಕಾಂಶ ಕೊರತೆ, ಸಣ್ಣ ಈಗ ಚಳಿ ಜಾಸ್ತಿ ಆದಾಗ, ಇನ್ನೇನೋ ಆದಾಗ, ಅಥವಾ ನೀರು ಕಡಿಮೆ ಆದಾಗಲೂ ಕೂಡ ಪೋಷಕಾಂಶದ ಕೊರತೆ ಕಂಡು ಬರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಈಗ ನೇರವಾಗಿ ಗೊಬ್ಬರನ ಭೂಮಿಗೆ ಸೇರಿಸೋದು ಬದಲು 19 ಹಾಲ್ ಅಂತ ನೀರಿನಲ್ಲಿ ಕರಗ್ತಕ್ಕಂಥ ಒಂದು ರಸಗೊಬ್ಬರ 19 ಹಾಲನ್ನು ಸಿಂಪಡಣೆ ಮಾಡ್ಬೋದು. ಹೆಂಗೆ ಅಂದರೆ ಈಗ ಎಕರೆಗೆ ಬೇಕಾದ 2 kg ಇದು 2 kg 19 ಹಾಲು ಅಂದರೆ ನಿಮಗೆ 120 ರೂಪಾಯಿ 130 ರೂಪಾಯಿ ಕಾಸ್ಟ್ ಆಗುತ್ತೆ. 2 kgಗೆ ಬರೀ 130 ರೂಪಾಯಿ. 1 kgನ 4 ಕ್ಯಾನ್ಗೆ ಹಾಕಬೇಕು, 15 ಲೀಟ್ರ್ ಅಂದರೆ 1 ಕ್ಯಾನ್ಗೆ 1/4 kg. ಹಂಗೆ 1 ಎಕರೆಗೆ 8 ಕ್ಯಾನ್ ಬೇಕಾಗುತ್ತೆ. 2 kg ತಂದರೆ 8 ಕ್ಯಾನ್ಗೆ ಹಾಕ್ಕೊಂಡು ಸಿಂಪಡಣೆ ಮಾಡಿದರೆ 25% ಗೊಬ್ಬರ ಉಳಿಸ್ಬೋದು. ಇದನ್ನು ಕೂಡ 25 ರಿಂದ 30 ದಿನದಲ್ಲೂ ಸಿಂಪಡಣೆ ಮಾಡೋದು, 50 ರಿಂದ 55 ದಿನದಲ್ಲೂ 2 ಸರಿ ಸಿಂಪಡಣೆ ಮಾಡಿದರೆ ನೀವು ಗೊಬ್ಬರದ ಜೊತೆಗೆ ನಿಮಗೆ ಒಂದು 15 ರಿಂದ 20% ಇಳುವರಿನೂ ಜಾಸ್ತಿ ಬರುತ್ತೆ. ಇದನ್ನು ಕೂಡ ಮಾಡ್ಬೋದು. ಅಥವಾ ನೀವು ಬೇಡ ಅಂದರೆ 25% ಗೊಬ್ಬರನೂ ಉಳಿಸ್ಬೋದು ನೀವು.
ಈ ರೀತಿಯಾಗಿ ನೀವು ಬಳಸೋದಷ್ಟೇ 2 kg ಇಲ್ಲಿ ಅದನ್ನು ಕೂಡ ಮಾಡ್ಬೋದಾಗಿದೆ. ಇವೆರಡನ್ನೂ ಹೊಸ ತಾಂತ್ರಿಕತೆಗಳನ್ನು ಇದನ್ನು ರೈತರು ತಪ್ಪದೇ ಅಳವಡಿಸ್ಕೊಂಡಿದ್ದಾದರೆ ಒಂದು ಇಳುವರಿ ಹೆಚ್ಚೋದಕ್ಕೆ ಸಹಕಾರಿ ಆಗ್ತದೆ. ಡಾಕ್ಟರ್ ದಿನೇಶ್ ಅವರೇ, ಭತ್ತದ ನೇರ ಬಿತ್ತನೆ ವಿಧಾನ ಇದೆ ಮತ್ತು ಶ್ರೀ ಪದ್ಧತಿ ಇದೆ, ಭತ್ತದ ಬೇಸಾಯ ವಿಧಾನ ಇದೆ. ಹೌದು ಸರ್. ಅದನ್ನು ಬೇಸಿಗೆನಲ್ಲಿ ಅಳವಡಿಸ್ಕೋಬೋದೇ? ಭಾಳ ಸೂಕ್ತವಾದಂಥ ಕ್ವಶನ್ ಸರ್ ಇದು. ಈಗ ಶ್ರೀ ಪದ್ಧತಿ ಅಂತ ಕೆಲವರು ನಮಗೆ ಬರೀ 20 ಗುಂಟೆ ಇದೆ, 15 ಗುಂಟೆ ಇದೆ, 30 ಗುಂಟೆ ಇದೆ ಅಥವಾ 1 ಎಕರೆ ಇದೆ ಸರ್, ನಾವು ಜಾಸ್ತಿ ಭತ್ತ ಬೆಳಿಬೇಕು ಅಂತ. ನಿಜವಾಗ್ಲೂ ಈಗ ಸಮ್ಮರಲ್ಲಿ ನೀರು ಕಡಿಮೆ ಇರೋದ್ರಿಂದ ಈ ಶ್ರೀ ಪದ್ಧತಿಯಿಂದಲೇ ನೀರು ನಿಲ್ಸಂಗೆ ಇಲ್ಲ, ಬರೀ ತೇವಾಂಶ ಅಷ್ಟೇ ನಾವು ಮೇಂಟೈನ್ ಮಾಡೋಕ್ಕಾಗುತ್ತೆ. ಈ ಶ್ರೀ ಪದ್ಧತಿ ಅಂತ ನೀವು ಕೇಳಿದ್ರಿ, ಈಗ ಇಲ್ಲಿ ಬೇಕಾಗೋದು ಬೀಜ ಎಕರೆಗೆ 2 kg ನಮಗೆ. ಮತ್ತು ನಾಟಿನೂ ಕೂಡ ನಾವು ಮಾಡಬೇಕಾದ್ರೆ ಒಂದೊಂದೇ ಸೀಡ್ಲಿಂಗ್ಸ್ ಮಾಡಬೇಕು. ಎಷ್ಟು ದಿನ ಸೀಡ್ಲಿಂಗ್ಸು? 8ರಿಂದ 12ನೇ ದಿನದಲ್ಲಿ ಸೀಡ್ಲಿಂಗ್ಸ್ನೇ ಮಾಡಬೇಕು, ಸಸಿಗಳ ವಯಸ್ಸಾಗಿರುತ್ತೆ. ಈಗ ಈಗೇನು 2 kg ಬೀಜನ ನೀವೊಂದು 20ರಿಂದ 30 ಚದರ ಮೀಟ್ರ್ನಲ್ಲಿ ತೆಳುವಾಗಿ ನರ್ಸರಿ ಮಾಡ್ಕೋಬೇಕಾಗುತ್ತೆ. ಈಗೇನು ಕೆಸರು ಗದ್ದೆ ಯಾವ ರೀತಿ ಮಾಡ್ತಾರೋ ಆ ರೀತಿ ಮಾಡಿ ಈ ಎಂಟೈರ್ ಗದ್ದೆನ ನೀವು ಈ ಒಟ್ಲು ಪಾತಿಗೆ ಹೆಂಗೆ ನೀವು ಪಾತಿಗಳನ್ನ ಮಾಡ್ತೀರಲ್ವ, ಹಂಗೆ 6 ಅಡಿಗೆ ಒಂದೊಂದು ಪಾತಿ ಮಾಡಿ, ಪಾತಿ ಮೇಲ್ಗಡೆ ಮಾರ್ಕರ್ ಬರುತ್ತೆ 1 ಅಡಿ ಬೈ 1 ಅಡಿಗೆ ಮಾರ್ಕ್ ಮಾಡಿಬಿಟ್ಟು ಈ ಒಂದೊಂದೇ ಸೀಡ್ಲಿಂಗ್ಸನ್ನು ಕಿತ್ಬಿಟ್ಟು ತಂದುಬಿಟ್ಟು ಹಚ್ಚಿದ್ದೆ ಆದರೆ ಅದು ನಿಮಗೆ ಈಗೇನು ನೀವು 25 ಕ್ವಿಂಟಲ್ ಭತ್ತ ಬರ್ತದಲ್ಲ, 40 ಕ್ವಿಂಟಲ್ ಬರುತ್ತೆ, 35 ಕ್ವಿಂಟಲ್ ತನಕಲೂ ಬೆಳೆದಿದ್ದಾರೆ. ಇಲ್ಲಿ ನಮಗೆ ಗಾಣದಾಳ ಅಂತ ಹೇಳ್ಬಿಟ್ಟು ವಿ ಸಿ ಫಾರ್ಮ್ ಪಕ್ಕ ಒಬ್ಬರು ಭಾಸ್ಕರ್ ಅಂತ ರೈತರು, ಇವತ್ತಿಗೂ ಅವರು ಶ್ರೀ ಪದ್ಧತಿನೇ ಮಾಡ್ತಾವ್ರೆ ಪಾಪ. ಅವರು ಶ್ರೀ ಪದ್ಧತಿನೇ ಮಾಡ್ತಾರೆ, ಆರ್ಗ್ಯಾನಿಕ್ ಮಾಡ್ತಾವ್ರೆ. ಅದನ್ನು ಯಾಕಂದರೆ ಬಿಡೋದಿಲ್ಲ, ಯಾಕಂದರೆ ನಮಗೆ ನಾಟಿ ಪದ್ಧತಿಗಿಂತ ಇದರಲ್ಲಿ ಚೆನ್ನಾಗಿ ಬರುತ್ತೆ ಸರ್ ಇಳುವರಿ. ತೆಂಡೆಗಳು ಜಾಸ್ತಿ ಆಗ್ತವೆ, ಯಾಕಂದರೆ ಒಂದೇ ಸೀಡ್ಲಿಂಗ್ಸನ್ನು 8 ದಿನದಲ್ಲಿ ಹಾಕಿರ್ತೀವಿ. ತೆಂಡೆ ಹೊಡೆಯೋ ಕೆಪಾಸಿಟಿ ಚೆನ್ನಾಗಿರುತ್ತೆ. ನೀರನ್ನು ನಿಲ್ಲಿಸೋದೇ ಇಲ್ಲ ಯಾವಾಗಲೂ. ಅಂದರೆ ಇವತ್ತು ನಾವು ಒಂದು 2 ಇಂಚ್ ನೀರು ನಿಲ್ಲಿಸಿದ್ರೆ, ನೀರನ್ನು ಹಾಯಿಸಿದರೆ ಅದು ತೇವಾಂಶ ಈಗ ಬಿರುಕುಗಳು ಬರೋ ತನಕನೂ ಕೂಡ ಮತ್ತೆ ನೀರು ಹಾಯಿಸೋದಿಲ್ಲ. ಒಂದು 5ರಿಂದ 6 ದಿನ ನಂತರ ಮತ್ತೆ ಒಂದು 2 ಇಂಚ್ ನೀರು ಹಾಯಿಸ್ತೀವಿ. ಈ ರೀತಿ ನೀರನ್ನು ಹಾಯಿಸಿ ಮತ್ತು ಮಧ್ಯದಲ್ಲಿ ಕಳೆ ಬಂದಾಗ ಕೋನೋವೀಡರ್ ಅಂತ ಇದೆ, ಸಾಲಿನಲ್ಲಿ ನಾಟಿ ಮಾಡಿರ್ತೀವಿ 1 ಅಡಿ ಬೈ 1 ಅಡಿ. ಕೋನೋವೀಡರ್ ಬಳಸಿ ಕೂಡ ಕಳೆ ನಿಯಂತ್ರಣ ಮಾಡ್ಕೊಳ್ಬೋದು. 2 ಕಡೆಯೂ ಕೋನೋವೀಡರ್ ಬಳಸ್ಬೋದು. ಈ ರೀತಿ ಮಾಡೋದ್ರಿಂದ ಒಂದೇ ಒಂದು ಸೀಡ್ಲಿಂಗ್ಸ್ ಏನು 8 ದಿನಕ್ಕೆ ಹಾಕಿರ್ತಾರಲ್ಲ, ಅದರಿಂದ ನಿಮಗೆ 60ರಿಂದ 70 ತೆಂಡೆಗಳು ಬರ್ತವೆ. ಇಳುವರಿ ನಿಮಗೆ 2 kg ಬೀಜದಲ್ಲಿ ನಿಮಗೆ ಎಷ್ಟು ಕ್ವಿಂಟಲ್ ನಡೆದೆ? 30ರಿಂದ 35 ಕ್ವಿಂಟಲ್ ಇಳುವರಿ ಆರಾಮ್ಸೆ ಪಡಿಬೋದು. ಅದಕ್ಕೆ ಶ್ರೀ ಪದ್ಧತಿ ನೀರು ಕಡಿಮೆ ಇರೋ ಕಡೆ ಮಾಡೋದು ಭಾಳ ಸೂಕ್ತ. ನೇರ ಬಿತ್ತನೆಯೂ ಕೂಡ ಅಷ್ಟೇ. ಈ ಕೂಲಿ ಆಳುಗಳು ಸಿಗ್ತಾ ಇಲ್ಲ, 8,000 ರೂಪಾಯಿ 10,000 ರೂಪಾಯಿ ಖರ್ಚಾದ ಸರ್ ನನಗೆ ನಾಟಿಗೆ ಅಂತ ಹೇಳ್ತಿದ್ರೆ ಅದನ್ನೆಲ್ಲ ನೀವು, ಯಾಕೆಂದರೆ ನೇರ ಬಿತ್ತನೆ ಸ್ಕಿಲ್ ಅಷ್ಟೇ ನಮಗೆ, ಅಲ್ಲೇನು ಹೆಚ್ಚಿಗೆ ಇಲ್ಲ. ಯಾಕೆಂದರೆ ನಾನು ಹೇಳಿದೆ ನೇರ ಬಿತ್ತನೆ ಡ್ರಮ್ ಸೀಡ್ರಲ್ಲಿ ಈಗ ಒಂದು ಡ್ರಮ್ ಸೀಡ್ರ್ 4,800 ರೂಪಾಯಿ ಹೆಂಗೆ ಸಿಗುತ್ತೆ. ಈಗ ಮಂಡ್ಯದಲ್ಲಿ ಅಂಕನಾಥೇಶ್ವರ ಅಂತ ಹೇಳ್ಬಿಟ್ಟು ಅವನು ಮಾಡ್ತಾನೆ, ಮತ್ತು ತಮಿಳ್ನಾಡಿಂದಲೂ ಸಿಗುತ್ತೆ KSNM ಡ್ರಿಪ್ ಅಂತ. ಅವರು ನಿಮಗೆ ಅಕೌಂಟ್ಸಿಗೆ ದುಡ್ಡು ಹಾಕಿದರೆ ಅವ್ರ ಅಕೌಂಟಿಗೆ ಮನೆಗೆ ಡೆಲಿವರಿ ಕೊಡ್ತಾನೆ ಡ್ರಮ್ ಸೀಡ್ರನ್ನ. ಅದನ್ನು ತಂದುಬಿಟ್ಟು ನೀವು ಬಿತ್ತನೆ ಮಾಡ್ಕೋಬೋದು. ಯಾಕೆಂದರೆ ನೇರ ಬಿತ್ತನೆ ನಾಟಿ ಮಾಡೋದು ಅಷ್ಟು ಸುಲಭ ಇಲ್ಲ. ಒಟ್ಲು ಪಾತಿ ಹಾಕ್ಕೋಬೇಕು, ಮತ್ತು ಕೂಲಿ ಆಳುಗಳು ಹಿಂದೆ ಅಲಿಬೇಕು, ಅವರು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ. 35 ದಿನ 36 ದಿನ ಸೀಡ್ಲಿಂಗ್ಸ್ನ ನಾಟಿ ಮಾಡ್ತಾರೆ, ತೆಂಡೆ ಹೊಡೆಯಲ್ಲ, ಬೆಳವಣಿಗೆ ಆಗೋದಿಲ್ಲ, ಇವೆಲ್ಲ ಸಮಸ್ಯೆಗಳಿರ್ತವೆ. ಇದಕ್ಕೋಸ್ಕರ ನಿಮಗೆ 25 kg ಬೀಜ ನಾರ್ಮಲ್ ನಾಟಿಗೆ ಬೇಕಾದರೆ ಇದರಲ್ಲಿ 15 kg ಒಂದು ಬ್ಯಾಗ್ ತಂದರೆ 2 ಎಕರೆ ಬಿತ್ತನೆ ಮಾಡ್ಕೋಬೋದು ಇಲ್ಲಿ. ಸೊ ಹಂಗಾಗಿ ನೀವೇನಂದರೆ ಗದ್ದೆನ ನೀವು ಸಮತಟ್ಟಾಗಿ ರೆಡಿ ಮಾಡ್ಕೋಬೇಕು ಅಷ್ಟೇ, ನೀರು ನಿಲ್ಲಬಾರ್ದು ಗದ್ದೆನಲ್ಲಿ. ಇವತ್ತು ಬಿತ್ತನೆ ಮಾಡಿದ್ರಿ ನೀವು ಭತ್ತ ಅಂದರೆ ಚಲಿಕೆ ಭತ್ತ ಆಗಿರ್ಬೋದು ಅಥವಾ ನೇರ ಡ್ರಮ್ ಸೀಡ್ರ್ ಬಿತ್ತನೆ ಆಗಿರ್ಬೋದು. ಇವತ್ತೇನು ಕುರುಮೊಳಕೆ ಹೊಡೆದಂಥ ಬೀಜವನ್ನು ಡ್ರಮ್ನಲ್ಲಿ ಹಾಕಿ ಎಳಿತೀರಿ ನೀವು ಸಾಲಿನಲ್ಲಿ. ಎಳೆದ ನಂತರ ಎಲ್ಲಿ ನಾಳೆಗೆ ನಮ್ಮ ಗದ್ದೆನಲ್ಲಿ ಯಾವುದೇ ಕಾರಣಕ್ಕೂ ನೀರು ಇರಬಾರ್ದು ಎಲ್ಲೂ. ಆ ರೀತಿಯ ನೀರು ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಮೊಳಕೆ ಬರಲ್ಲ. ಸೊ ಆ ರೀತಿಯಾಗಿ ನೀವು ಗದ್ದೆ ಮೇಂಟೈನ್ ಮಾಡ್ಕೊಂಡು, ನಾನೇ ಈಗಾಗಲೇ ಹೇಳಿದೆ ಆಗಲೇ ಕಳೆನಾಶಕವನ್ನು ಲೋಂಡ್ಯಾಕ್ಸ್ ಪವರ್ ಹಾಕಿ 18ರಿಂದ 20 ದಿನದಲ್ಲಿ ಕೌನ್ಸಿಲ್ ಆಕ್ಟಿವ್ ಹೊಡೀರಿ ಅಂತ. ಅವೆರಡನ್ನೂ ಬಳಸಿದ್ದಾದರೆ ಕಳೆನೂ ತೆಗೆಯೋದು ಬೇಡ, ಕೋನೋವೀಡರ್ನೂ ಹೊಡಿಬೋದು ಮಧ್ಯ ಸಾಲಿನಲ್ಲಿ. ಮುಂಜಾಗ್ರತೆ ಕ್ರಮವಾಗಿ ಕೀಟ ಮತ್ತು ರೋಗದ ನಿರ್ವಹಣಾ ಪದ್ಧತಿಗಳು ಏನು ಅನ್ಸಬೇಕಾಗುತ್ತೆ? ಈ ಮುಂಜಾಗ್ರತೆ ಅಂದ ತಕ್ಷಣ ಕೆಲವರು ನೋಡಿ ಇದು ಕೆಲವು ಇವಾಗಲೇ ನಾವು ಯಾವಾಗಲೂ ಬ್ಯಾಗಿನ ಜೊತೆಗೇ ಬೀಜದ ಜೊತೆಗೇ ಏನು ಮಾಡ್ತೀವಿ, ಕಾರ್ಬನ್ ಡೈಜಿಯಮ್ ಅಂತ ಒಂದು ಪ್ಯಾಕೆಟ್ ಹಾಕಿರ್ತೀವಿ. 25 kg ಬೀಜಕ್ಕೆ 100 ಗ್ರಾಮ್ ಕಾರ್ಬನ್ ಡೈಜಿಯಮ್ ಹಾಕಿರ್ತೀವಿ. ಕೆಲವು ಪ್ರೈವೇಟ್ ಕಂಪ್ನಿ ಬೀಜದಲ್ಲಿ ಹಾಕಿದೆ ಇರ್ಬೋದು ಕೆಲವರು. ಅಂಥ ಒಂದು ಸಂದರ್ಭದಲ್ಲಿ ರೈತರು ಏನು ಮಾಡ್ತಾರೆ, ಬೀಜೋಪಚಾರ ಮಾಡ್ದೇ ಅವರು ಬಿತ್ತನೆ ಮಾಡ್ತಾರೆ.
ಅಂದರೆ ಒಟ್ಲುಪಾತಿ ಮಾಡ್ತಾರೆ. ಈಗ ಅದಕ್ಕೋಸ್ಕರ ಈ ಕಾರ್ಬನ್ ಡೈಜಿಯಮ್ ಏನು ಹಾಕಿರ್ತೀವಲ್ವ ನಾವು ಬೀಜದಲ್ಲಿ, ಒಂದು 100 ಗ್ರಾಮ್ ಪ್ಯಾಕೆಟ್ ಹಾಕಿರ್ತೀವಿ 25 kg ಬೀಜಕ್ಕೆ. ಅದನ್ನು ನೀರಿಗೆ ನೆನಗಾಕ್ತಾರಲ್ಲ ಬೀಜ, ಅದ್ರ ಜೊತೆಗೇ ಆ ಪೌಡ್ರನ್ನೂ ಹಾಕಿ ನೆನಗಾಕಿದ್ರೆ ಮುಗಿದೋಯ್ತು. ಅಥವಾ ಅದೇನೋ ಮಿಸ್ ಆಗಿ ಆ ಪ್ಯಾಕೆಟ್ ಇಲ್ಲ ಅಂದರೆ ಬೀಜಕ್ಕೆ ಯಾರೂ ಮೊದಲೇ ಉಪಚಾರ ಮಾಡಿರೋದಿಲ್ಲ, ಅದನ್ನು ತಿಳ್ಕೊಳ್ಳಿ. ನೀವೇನು ಮಾಡಿರ್ತಾರ, ಬೀಜಕ್ಕೆ ಆಲ್ರೆಡಿ ಅವರೇ ಮಾಡಿರ್ತಾರಂತ. ನಾವು ಮೊದಲೇ ಯಾರೂ ಮಾಡಲ್ಲ, ಪ್ರೈವೇಟ್ ಕಂಪ್ನಿಯವರು ಮಾಡಲ್ಲ. ಈಗ ಕೆಲವು ಸರಿ ಆ ಪ್ಯಾಕೆಟ್ ಇಲ್ಲ ಅಂದರೆ ನೀವೇ ಒಂದು 100 ಗ್ರಾಮು ಒಂದು 50 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. 100 ಗ್ರಾಮ್ ತಂದುಬಿಟ್ಟು ಆ ಬೀಜಕ್ಕೆ ಹಾಕಿ, ಒಂದು ಎಕರೆ ಬೀಜಕ್ಕೆ, ಆವಾಗ ನಿಮಗೇನಾಗುತ್ತೆ, ಒಂದು 30 ದಿನ ಅದು ಯಾವುದೇ ರೋಗ ಬರ್ದಂಗೆ ತಡೆಯುತ್ತೆ. ಈಗ ಎಸ್ಪೆಷಲಿ ಜ್ಯೋತಿ ಬೆಳೆಯೋರು ಟಿ ನರಸೀಪುರ ಏರಿಯಾದಲ್ಲಿ ಈಗ ಊದುಬತ್ತ ಅಂತ ರೋಗ ಬರುತ್ತೆ. ಅವ್ರು ಏನಾದರೂ ಬೀಜೋಪಚಾರ ಮಾಡಿದ್ದೆ ಹಾಕಿದ್ದೆ ಆದರೆ 100% ಬಂದೇ ಬರುತ್ತೆ. ಬೀಜದಿಂದಲೇ ಅದು ಪ್ರಸರಣ ಆಗುತ್ತೆ. ಅದಕ್ಕೆ ಬೀಜೋಪಚಾರ ಮಾಡಲೇಬೇಕಾಗುತ್ತೆ ಜ್ಯೋತಿ ಭತ್ತಕ್ಕೆ. ಸೊ ಮತ್ತು KMP 220 ಮಂಡ್ಯ ಜ್ಯೋತಿಗೂ ಅಷ್ಟೇ ಬೀಜೋಪಚಾರ ಮಾಡಲೇಬೇಕು. ಕಾರ್ಬನ್ ಡೈಜಿಯಮ್ 1 kg ಬೀಜಕ್ಕೆ 4 ಗ್ರಾಮ್ ಹಂಗೆ. ಈಗ ನಿಮಗೆ 25 kg ಬೀಜಕ್ಕೆ 100 ಗ್ರಾಮ್ ಪೌಡ್ರನ್ನ ಹಾಕಿ ಬೀಜೋಪಚಾರ ಮಾಡಿ ನಾಟಿ ಮಾಡಿ. ಇದಲ್ಲದೆ ಬೇಸಿಗೆ ಭತ್ತದಲ್ಲಿ ಸ್ವಲ್ಪ ಈ 25ರಿಂದ 30 ದಿನದಲ್ಲಿ ಒಂದು ತೆಂಡೆ ಹೊಡೆಯೋ ಹಂತದಲ್ಲಿ ಈ ಸುಳಿ ರೋಗ ಬೀಳುತ್ತೆ. ಈಗ ಸ್ಟೆಮ್ ಬೋರರ್ ಅಂತೀವಿ ನಾವು, ಕಾಂಡ ಕೊರಕಗಳು. ಆ ಒಂದು ಸಂದರ್ಭದಲ್ಲಿ ಒಂದು ಕ್ಲೋರೋಫೈರಿಫಾಸ್ ಸಿಂಪಡಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದಲ್ಲದೆ ನೆಕ್ಸ್ಟ್ ನೀವು ನಮ್ಮ ತೆನೆ ಬರೋ ಇನ್ನೊಂದು ನಾವು ಹೇಳ್ತೀವಿ ಅವಾಗ ತೆನೆ ಬರುವಾಗ ಮತ್ತೆ ಒಂದು ಸಿಂಪಡಣೆಯನ್ನು ಕುತ್ತಿಗೆ ಬೆಂಕಿ ರೋಗಕ್ಕೆ ಮತ್ತು ಕಾಂಡ ಕೊರಕಕ್ಕೂ ಮತ್ತು ಸಿಂಪಡಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಸರ್. ಈಗ ನೀವು ಹೇಳಿರೋ ಎಲ್ಲ ಬೇಸಾಯ ಕ್ರಮಗಳನ್ನು ಅನುಸರಿಸೋದ್ರಿಂದ ಎಷ್ಟು ಇಳುವರಿಯನ್ನು ಪಡಿಬೋದು ಬೇಸಿಗೆ ಭತ್ತದಲ್ಲಿ? ಮಳೆಗಾಲದ ಬೆಳೆ ಆದರೆ ರೈತರು ಸಾಮಾನ್ಯವಾಗಿ 22ರಿಂದ 25 ಕ್ವಿಂಟಲ್ ಇಳುವರಿ ಪಡಿತಾರೆ. ಅದೇ ಬೇಸಿಗೆ ಭತ್ತ ಆದರೆ ನಿಮಗೆ 28ರಿಂದ 30 ಕ್ವಿಂಟಲ್ ಇಳುವರಿ, 5 ಕ್ವಿಂಟಲ್ ಇಳುವರಿ ಜಾಸ್ತಿ ಆಗುತ್ತೆ. ಇಲ್ಲಿ ಅವರು ಏನು ಗಮನಿಸ್ಬೇಕಂದ್ರೆ ಬೇಗ ನಾಟಿ ಮಾಡ್ಬೇಕು ಅಷ್ಟೇ. ನಾಟಿ ತಡ ಆದರೆ 25 ಕ್ವಿಂಟಲ್, ಇವಾಗಲೂ 22 ಕ್ವಿಂಟಲ್ ಬರೋದು. ನೀವು ಮಾರ್ಚಲ್ಲಿ ಫೆಬ್ರವರಿ ಕೊನೆಗೆ ನಾಟಿ ಮಾಡಿದರೆ ಈ ಸಾರಿನೂ ಅದೇ ಥರನೇ ಇಳುವರಿ ಪಡಿತೀರ. ನೀವೇನಾದ್ರು ತಕ್ಷಣ ಸ್ವಲ್ಪ ಕಾರ್ಯಪ್ರವೃತ್ತಿಯಾಗಿ ಬೀಜ ಬೇಗ, ಇನ್ನೂ ಈಗ ಬೀಜ ತರುತ್ತಾರೆ, ಬೀಜ ಹುಡುಕಾಡ್ತವ್ರೆ, ಅದನ್ನು ತಂದು ಅವ್ರು ಸಂಕ್ರಾಂತಿ ಬರಲಿ ಅಂತವ್ರೆ. ಆಯಿತು ಬರಲಿ, ಚಳಿ ಜಾಸ್ತಿ ಇದ್ದರೆ ನಾನು ಹೇಳಿದಂಥ ಮುಂಜಾಗ್ರತೆ ಕ್ರಮ ಎಲ್ಲ ತೆಗೆದುಕೊಂಡು ಬೇಗನೆ ನಾಟಿ ಮಾಡಿದ್ದೆ ಆದರೆ 28ರಿಂದ 30 ಕ್ವಿಂಟಲ್ 32 ಕ್ವಿಂಟಲ್ ಕೂಡ ಇಳುವರಿ ಪಡಿಬೋದು. ಡಾಕ್ಟ್ರೆ, VC ಫಾರಮ್ ಅಲ್ಲಿ ನೀವು ಬೇಸಿಗೆನಲ್ಲಿ ಭತ್ತ ಬೆಳಿತೀರಾ? ಹೌದು ಸರ್, ಬೇಸಿಗೆನಲ್ಲಿ ಭತ್ತ ಬೆಳೀತಾ ಇದೀವಿ. ಹೌದಾ? ಹೌದು ಸರ್. ಏನಾದರೂ ಗೊಂದಲಗಳಿದ್ರೆ, ಸಮಸ್ಯೆಗಳಿದ್ರೆ ನಿಮ್ಮಲ್ಲಿಗೆ ಬಂದು ನೋಡ್ಕೋಬೋದಲ್ವ? ನಮ್ಮಲ್ಲಿ ಬಂದು ನೋಡ್ಬೋದು. ನಮ್ಮಲ್ಲಿ ಬೇರೆ ಬೇರೆ ಒಂದು ಉಪಚಾರಗಳು ಮಾಡಿದಂಥ ಗದ್ದೆಗಳು ಸಿಗ್ತವೆ, ಅದನ್ನು ನೋಡ್ಬೋದು. ಬೀಜೋಪಚಾರವನ್ನು ನಾವು ಕೈಕೊಳ್ತೀವಿ. ಬೇರೆ ಬೇರೆ ವೆರೈಟಿನಲ್ಲಿ ಬೀಜೋಪಚಾರ ಮತ್ತು ಅದ್ರ ಜೊತೆಗೆ ಬೀಜೋತ್ಪಾದನೆ ತಾಕುಗಳು ಇರ್ತವೆ. ನಮಗೆ ಬೇಸಿಗೆನಲ್ಲಿ ವಿವಿಧ ತಳಿಗಳ ಬೀಜೋತ್ಪಾದನೆ ತಾಕುಗಳು ಇರ್ತವೆ, ಅದು ಇರ್ತವೆ. ಮತ್ತು ಈ ರೋಗಗಳ ನಿಯಂತ್ರಣ ತಾಕುಗಳು ಕೂಡ ಇರ್ತವೆ. ಅವೆಲ್ಲವನ್ನು ನೋಡ್ಬೋದು. ನಮ್ಮಲ್ಲಿ ಬೀಜನೂ ಸಿಗಬಹುದಾ? ನಿಮ್ಮಲ್ಲಿ ಬೀಜನೂ ಸಿಗುತ್ತೆ. ಈಗ ನಮ್ಮಲ್ಲಿ ಕೂಡ ಬೀಜ ಜಯ ಸಿಗುತ್ತೆ. ಆಮೇಲೆ RNR 15048 ಅಂತ ಅದು ಸಿಗುತ್ತೆ. MTU 1001 ಸಿಗುತ್ತೆ. ಮಂಡ್ಯ ಜ್ಯೋತಿ KMP 220 ಅಂತ ಸಿಗುತ್ತೆ. ಮತ್ತು ಇನ್ನೊಂದು IR64 ಅಂತ ಒಂದು ತಳಿ ಇದೆಯಲ್ಲ, ಅದೇ ಥರ ತಳಿ KMP 225 ಅಂತ ಆ ತಳಿನೂ ಕೂಡ ಬೀಜ ಸಿಗ್ತಾ ಇದೆ ನಮ್ಮಲ್ಲಿ. ಇದಲ್ದೇ ಕೃಷಿ ಇಲಾಖೆನಲ್ಲೂ ಕೂಡ ಬೀಜ ಸಿಗುತ್ತೆ. ಮತ್ತು ರೈತರು ಸಾಕಷ್ಟು ರೈತರು ಹೊರಗಡೆ ಈವನ್ ಪ್ರೈವೇಟ್ ಕಂಪ್ನಿ ಬೀಜನೂ ಕೂಡ ಹಾಕಿ ಬೆಳೀತಾ ಇದ್ದಾರೆ. ಯಾಕೆಂದರೆ ಈ ಪ್ರೈವೇಟ್ ಕಂಪ್ನಿ ಬೀಜ ಹಾಕ್ಬೇಕಂದಾಗ ನಾನೊಂದು ರೈತರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ರೈತರು ಸಾಮಾನ್ಯವಾಗಿ ಅವರ ಹಿಂದಿನ ಎಕ್ಸ್ಪೀರಿಯನ್ಸ್ ಮೇಲೆ ಪ್ರೈವೇಟ್ ಕಂಪ್ನಿ ಬೀಜ ಹಾಕೋದು ಸೂಕ್ತ. ಯಾಕೆಂದರೆ ಅವ್ರು ಯಾವುದೋ ಒಂದು ತಂದು ಕೊಟ್ಬಿಡ್ತಾರೆ, ನಮಗೆ ಗೊತ್ತಿರೋದಿಲ್ಲ. ಅದು ಅವರು ಏನೋ ಒಂದು ಬೇಗ ಮಾರ್ಕೆಟಲ್ಲಿ ಇದಾಗಬೇಕು ಅಂತ ಕೊಟ್ಬಿಡ್ತಾರೆ. ರೈತರು ನಿಮಗೆ ಏನಾದ್ರು ಎಕ್ಸ್ಪೀರಿಯೆನ್ಸ್ ಇದ್ದರೆ, ಅದನ್ನು ಇನ್ನೊಬ್ಬರು ರೈತ ಹಾಕಿ ಬೆಳೆದು ಚೆನ್ನಾಗಿ ಬಂದಿದ್ರೆ ಅಂಥ ತಳಿನ ಅವ್ರು ಬಳಸ್ಬೋದು. ಏಕೆಂದರೆ ಸರ್ಕಾರದವರು ಅವರಿಗೂ ಕೂಡ ಪರ್ಮಿಷನ್ ಕೊಟ್ಟಿದೆ. ಅದಕ್ಕೇನಾದರೂ ಆದರೆ ಅವರೇ ಜವಾಬ್ದಾರಿ ಇರ್ತಾರೆ ಪ್ರೈವೇಟ್ ಕಂಪ್ನಿಯವರು. ಅಂಥ ತಳಿಗಳು ಇದ್ದಾವೆ, ಸಾಕಷ್ಟು ತಳಿಗಳು ಇದ್ದಾವೆ. ಅವ್ರದ್ದು ಅದನ್ನು ಹಾಕಿ ಬೆಳಿಬೋದು. ಅವ್ರಿಗೆ ಏನಂದರೆ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಇರಬೇಕು, ಅದನ್ನು ಬೆಳೆದಿರೋದನ್ನು ನೋಡಿರ್ಬೇಕು ಅವರು. ಡಾಕ್ಟರ್ ದಿನೇಶ್ ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಹೌದು ಸರ್, ಹೇಳ್ತೀನಿ ಸರ್. ನನ್ನ ಮೊಬೈಲ್ ಸಂಖ್ಯೆ 944 89 80 134. ಇನ್ನೊಮ್ಮೆ ಹೇಳ್ತೀರಾ? 944 89 80 134. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. ಓಕೆ ಸರ್. 944 89 80 134. ಒಳ್ಳೆಯದು ಡಾಕ್ಟರ್ ದಿನೇಶ್ ಅವರೇ, ಇದುವರೆಗೂ ಬೇಸಿಗೆ ಭತ್ತದ ವೈಜ್ಞಾನಿಕ ಬೇಸಾಯ ವಿಧಾನಗಳಿಗೆ ಸಂಬಂಧಪಟ್ಟಂತೆ, ಹೊಸ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ವಿಶದವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ವಂದನೆಗಳು, ನಮಸ್ಕಾರ. ವಂದನೆಗಳು, ಎಲ್ಲ ರೈತರಿಗೂ ಕೂಡ ವಂದನೆಗಳು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು, ಕೃಷಿ ದೀವಿಗೆ.
ಬೇಸಿಗೆ ಭತ್ತದ ಸಮಗ್ರ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಜಿಆರ್ ದಿನೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಕೂಳೆ ಕಬ್ಬಿನ ಬೇಸಾಯವನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಎಸ್ಎನ್ ಸ್ವಾಮಿಗೌಡ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿ ಗೆಲ್ಲಿದೆ ಅಂತ್ಯ ಆರಂಭವೇ ನಿತ್ಯ ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.